ಸಮಾಜ ಇದೀಗ ಇದೇ ರಸ್ತೆಯಲ್ಲಿ ಹಿಂದೂ ಸಮಾಜೋತ್ಸವ ಸಮಿತಿ ಚಾತ್ಮಾರ್ಲಹಳ್ಳಿ ನಗರ ಗಾಯತ್ರಿಪುರ ಹಿಂದೂ ಸಮಾಜೋತ್ಸವ ಈಗಿನ
ವಿಡಿಯೋ ಸ್ವಲ್ಪ ಅಣ್ಣ ಸ್ವಲ್ಪ ಕ್ರಾಸ್ ಆಗಿ ಅಣ್ಣ ಭಾರತ್ ಮಾತಾ ಕೀ ಭಾರತ್ ಮಾತಾ ಕೀ ಅವ್ರು ಆ ಕಡೆ ಇದ್ದಾರೆ ಹೊರಟಿದ್ದ ಫ್ರೆಂಡ್ಸನ್ನು ಭಾರತ್ ಮಾತಾ ಬರ್ತಾ ಇರೋ ದಯಮಾಡಿ ಎಲ್ಲ ಹೊರಗಡೆ ಬಂದು ಅಂತ ಹೇಳ್ಕೊಂಡು ಹೋಗ್ಬೇಕು. ಗಾಡಿಗಳು ದಯವಿಟ್ಟು ಎಲ್ಲ ನೇಮಾನ್ವೇಷಗಳು ನಮ್ಮ ಮುಂದೆ ಸುಮ್ಮನೆ ಹಾಕಿ ರಂಗದಲ್ಲಿ ಹೊರಗೆ ಹೊರಟು ಮಾಡಬೇಕಂತ ಈ ಮೂಲಕ ತಮ್ಮನ್ನು ಮನವಿ.
ಕಳ್ಸ ಕಳ್ಸ ಬೀಗ ಬಂದೈತೆ ಲೈಟಿಂಗ್ ಚೆನ್ನಾಗಿದೆ ಬಂಜಾನ ಹಲೋ ಇಲ್ಲಿ ಫಂಕ್ಷನ್ ನಡೀತಾ ಇದೆ ಹಿಂದೂ ಸಮಾವೇಶ ಇದು ಪೂರ್ತಿಗೆಲ್ಲ ಕಳಿಸಿದ್ರೆ ಫೋಟೋ 64 ಫೋಟೋ ಮಾತಾಡೋಂಗಿಲ್ಲ ಇಲ್ಲ
ದಯಮಾಡಿ ಹಮ್ಮಿಕೊಂಡಿದ್ದೀವಿ. ದಯಮಾಡಿ ಎಲ್ಲ ಹಿಂದೂ ಬಾಂಧವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಹಿರಿಯ ಹಾಗಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ತಮ್ಮೆಲ್ಲರಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಈ ಗೋಧೂಳಿಯ ಶುಭ ಸಂಧ್ಯಾ ಸಮಯದಲ್ಲಿ ಇಲ್ಲಿ ನೆರೆದಿರುವಂತಹ ಎಲ್ಲ ಹಿಂದೂ ಬಾಂಧವರಿಗೆ ಆದರದ ಸ್ವಾಗತವನ್ನ ಮತ್ತೊಮ್ಮೆ ಬಯಸ್ತಾ ಇದ್ದೇನೆ. ಹಿಂದೂ ಸಮಾಜೋತ್ಸವವು ಹಿಂದೂ ಧರ್ಮ ಸಂಸ್ಕೃತಿಯನ್ನು ಜನರಲ್ಲಿ ಜಾಗೃತಗೊಳಿಸುವುದಕ್ಕೆ ಬೀಜ ಮಂತ್ರ ಕಾಹೆ ಮರ್ಮ ವಂದೇ ಮಾತರಂ ರಾಮ के वनवास काहे काव्य वंदे मातरम दिव्य गीता ज्ञान का संगीत वंदे मातरम राष्ट्रभक्ति प्रेरणा का गान वंदे मातरम वंदे मातरम वंदे मातरम वंदे मातरम वंदे मातरम हल्दी घाटी के कणों में व्याप्त वंदे मातरम दिव्य जौहर ज्वाल का है तेज वंदे मातरम वीरों की बलिदान का हुंकार वंदे मातरम राष्ट्रभक्ति प्रेरणा का गान वंदे मातरम वंदे मातरम वंदे मातरम वंदे मातरम वंदे मातरम जन जन के हर कंठ का हो गान वंदे मातरम हरिदल थर थर कांपे के सुन नरान वंदे मातरम वीर पुत्रों की अमर ललकार वंदे मातरम राष्ट्रभक्ति प्रेरणा का गान वंदे मातरम 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 राम रघुवर राम सीता राम 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 रघुवर राम सीता राम 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 बोलो राम 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 बोलो श्याम 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 बोलो राम 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 बोलो श्याम 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 राम रघुवर राम सीता राम 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 रघुवर राम सीता राम 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 हे पतित पावना राम हे श्यामल कोमल राम हे पतित पावना राम हे श्यामल कोमल राम हे जानकी वल्लभ राम हे जानकी वल्लभ राम हे दीन दयाळो राम हे दीन दयाळो राम राम रघुवर राम सीता राम 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 रघुवर राम सीता
सीता राम राम राम। हे दशरथ नंदन राम, हे कौसल्यात्मज राम, हे दशरथ नंदन राम, हे कौसल्यात्मज राम, हे रावण नाशक राम, हे रावण नाशक राम, हे अहल्योद्धारक राम, हे अहल्योद्धारक राम। राम रघुवर राम सीता राम राम राम। राम रघुवर राम सीता राम राम राम। हे हनुमत सेवित राम, हे अनाथ रक्षक राम, हे हनुमत सेवित राम, हे अनाथ रक्षक राम। हे भक्तवत्सला राम, हे भक्तवत्सला राम, हे पट्टाभिषेक राम, हे पट्टाभिषेक राम। राम रघुवर राम सीता राम राम राम। राम रघुवर राम सीता राम राम राम। हे जानकी जीवन राम, हे वैदेही ಗಣ್ಯರಿಂದ ದೀಪ ಪ್ರಜ್ವಲನೆ ಈಗ. शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते दीपज्योतिर्परब्रह्म दीपज्योतिर्जनार्दनः दीपो हरतु मे पापं सन्ध्यादीपनमोऽस्तुते शुभं कुरु त्वं कल्याणम् ಆರೋಗ್ಯಂ ಧನ ಸಂಪದಃ. ಈಗ ಗಣ್ಯರೆಲ್ಲರೂ ವೇದಿಕೆಯ ಮೇಲೆ ಬಂದು ಭಾರತ ಮಾತೆಗೆ ಪುಷ್ಪಾರ್ಚನೆಯನ್ನು ಮಾಡಬೇಕಾಗಿದೆ. ಬೋಲೋ ಭಾರತ್ ಮಾತಾ ಕಿ ವಂದೇ ವಂದೇ. ಸನಾತನ ಹಿಂದೂ ಧರ್ಮ ಕಿ ಸನಾತನ ಹಿಂದೂ ಧರ್ಮ ಕಿ. ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ವಂದೇ ವಂದೇ. ಸನಾತನ ಹಿಂದೂ ಧರ್ಮ ಕಿ ಸನಾತನ ಹಿಂದೂ ಧರ್ಮ ಕಿ. ಸಾಮೂಹಿಕ ಗೀತೆಯನ್ನ ಮತ್ತೆ ಭಜನೆಯನ್ನ ಹಾಡಿದಂತ ನಮ್ಮ ಪೂರ್ವಿ ಕಲ್ಯಾಣಿ ಭಜನಾ ತಂಡಕ್ಕೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಪರಿಚಯಿಸುವವರು ಶ್ರೀಯುತ ಪರಮೇಶ್ ಅವರು. ಇವರು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ, ಸಾಮಾಜಿಕ ಕಾರ್ಯಕರ್ತರು. ಈಗ ಪರಿಚಯವನ್ನ ಮಾಡಿಕೊಡ್ಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಿಂದೂ ಸಮಾಜೋತ್ಸವ ಸಮಿತಿ, ಕ್ಯಾತ್ಮಾರ್ನಹಳ್ಳಿ ನಗರ, ಎಲ್ಲರಿಗೂ ಸ್ವಾಗತ. ಮೊದಲಿಗೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪೂಜ್ಯ ಸ್ವಾಮಿಗಳಾದಂತಹ ಶ್ರೀ ಶ್ರೀ ಯುಕ್ತೇಶಾನಂದಜಿ ಮಹಾರಾಜರು ಶ್ರೀಯುತರು ಶ್ರೀರಾಮಕೃಷ್ಣ ಪರಂಪರೆಯ ಆದರ್ಶಗಳಿಂದ ಪ್ರೇರಿತರಾಗಿ 1995ರಲ್ಲಿ ಸನ್ಯಾಸ ಜೀವನಕ್ಕೆ ಪ್ರವೇಶಿಸಿದರು. ಬೇಲೂರು ಮಠದಲ್ಲಿ ತರಬೇತಿಯನ್ನು ಪಡೆದು ಸುಮಾರು 12 ವರ್ಷಗಳ ಕಾಲ ಬೆಳಗಾವಿಯ ರಾಮಕೃಷ್ಣ ಮಿಷನ್ ಆಶ್ರಮದಲ್ಲಿ ಸೇವೆ ಸಲ್ಲಿಸಿದರು. ವ್ಯಕ್ತಿತ್ವ ವಿಕಸನ, ಚಾರಿತ್ರ್ಯ ನಿರ್ಮಾಣ ಹಾಗೂ
ಸ್ವಾಮಿ ವಿವೇಕಾನಂದರ ಜೀವನ ಮತ್ತು ಸಂದೇಶಗಳ ಕುರಿತು ವಿದ್ಯಾರ್ಥಿ ಹಾಗೂ ಯುವಕರಿಗೆ ಪ್ರೇರಣಾದಾಯಕ ಉಪನ್ಯಾಸಗಳನ್ನು ನೀಡಿರುತ್ತಾರೆ. ಸ್ವಾಮೀಜಿಗಳು ಪ್ರಸ್ತುತ 2014ರಿಂದ ಮೈಸೂರಿನ ಶ್ರೀ ರಾಮಕೃಷ್ಣ ವಿದ್ಯಾಶಾಲೆಯ ಸಂಪರ್ಕಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿರುತ್ತಾರೆ. ಶ್ರೀಯುತರಿಗೆ ಶ್ರೀ ಸ್ವಾಮಿ ಯುಕ್ತೇಶಾನಂದಜಿ ಮಹಾರಾಜರಿಗೆ ಹಿಂದೂ ಸಮಾಜೋತ್ಸವ ಸಮಿತಿ ಕ್ಯಾತ್ಮಾರಹಳ್ಳಿ ನಗರ ಸಮಿತಿಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಸಮಿತಿಯ ಕಾರ್ಯಕರ್ತರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸನ್ಮಾನಿಸಿದ ಸಮಿತಿಯ ಕಾರ್ಯಕರ್ತರಿಗೆ ಧನ್ಯವಾದಗಳು. ಉತ್ಸವದ ಅಧ್ಯಕ್ಷತೆಯನ್ನು ವಹಿಸಿರುವಂತರು ಶ್ರೀ ಸಿ ಪುಟ್ಟಸ್ವಾಮಿ ಅವರು. ಇವರು BSc B.Ed MA ಇನ್ ಎಕನಾಮಿಕ್ಸ್ ಪದವೀಧರರಾಗಿರ್ತಾರೆ. ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕ್ಯಾತ್ಮಾರಹಳ್ಳಿಯ ಪ್ರಾಥಮಿಕ ಶಾಲೆಯಲ್ಲಿ ಹಾಗೂ ಪ್ರೌಢ ಶಿಕ್ಷಣವನ್ನು ಡಿ ಬನ್ನಮಯ್ಯ ಶಾಲೆಯಲ್ಲಿ ಹಾಗೂ ಪದವಿ ಶಿಕ್ಷಣವನ್ನು ಯುವರಾಜ ಕಾಲೇಜಿನಲ್ಲೂ ಹಾಗೂ ತಮ್ಮ ಸ್ನಾತಕೋತ್ತರ ಪದವಿಯನ್ನು ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಪಡೆದಿರ್ತಾರೆ. ಶ್ರೀಯುತರು ಪ್ರೌಢಶಾಲಾ ಶಿಕ್ಷಕರಾಗಿ 1981ರಿಂದ 99ರವರೆಗೆ ಉಡುಪಿ ಜಿಲ್ಲೆಯ ಮಲ್ಪೆ ಹಾಗೂ ಬನ್ನೂರಿನಲ್ಲಿ ಪ್ರೌಢಶಾಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರ್ತಾರೆ. ಆನಂತರ ಮುಮ್ಮಡತೆಯನ್ನು ಪಡೆದು ಉಪನ್ಯಾಸಕರಾಗಿ KR ನಗರದ ಸಾಲಿಗ್ರಾಮ ಪದವಿ ಪೂರ್ವ ಕಾಲೇಜು ಹಾಗೂ ದೇವರಾಜ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿರ್ತಾರೆ. ಆನಂತರ ಪ್ರಾಂಶುಪಾಲರಾಗಿ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಶ್ರೀಯುತರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಸಮಿತಿಯ ಪರವಾಗಿ ಹಿಂದೂ ಸಮಾಜೋತ್ಸವ ಸಮಿತಿಯ ಅಧ್ಯಕ್ಷರಾದ ಮುರಳೀಧರ ಭಟ್ರು, ವಿಜಯ ವಿಠಲ ಶಾಲೆ ಹಾಗೂ ಭಗನಿ ಸೇವಾ ಸಮಾಜ ಶಾಲೆಯ ವಿವಿಧೋದ್ದೇಶ ಟ್ರಸ್ಟಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀ ಮುರಳೀಧರ ಭಟ್ಟರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇಂದಿನ ಮುಖ್ಯ ಭಾಷಣಕಾರರಾಗಿರ್ತಂಥವರು ಶ್ರೀಯುತ ನಾರಾಯಣ ಸ್ವಾಮಿಗಳು. ಮೂಲತಃ ಚಿಕ್ಕಬಳ್ಳಾಪುರ ತಾಲೂಕಿನ ಕೊಂಡೇನಹಳ್ಳಿ ಗ್ರಾಮದವರು. ಪ್ರಚಾರಕರಾದರು. ಮಂಡ್ಯ ಜಿಲ್ಲೆ, ಚಾಮರಾಜನಗರ ಜಿಲ್ಲೆಯ ಪ್ರಚಾರಕರಾಗಿ ಮೈಸೂರು ವಿಭಾಗ ಅಂದರೆ ಮೈಸೂರು ಜಿಲ್ಲೆ, ಚಾಮರಾಜನಗರ, ಮಂಡ್ಯ ಮತ್ತು ಹಾಸನ ಜಿಲ್ಲೆಯ ಒಟ್ಟು ಸೇರಿ ಮೈಸೂರು ವಿಭಾಗ. ಈ ಮೈಸೂರು ವಿಭಾಗದ ಪ್ರಚಾರಕರಾಗಿದ್ದರು. ಆನಂತರ ದಕ್ಷಿಣ ಪ್ರಾಂತದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದಕ್ಷಿಣ ಪ್ರಾಂತ ಸಹಸೇವಾ ಪ್ರಮುಖರಾಗಿದ್ದರು. ಈಗ ಭಾರತೀಯ ಕಿಸಾನ್ ಸಂಘ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಇನ್ನೊಂದು ಅಂಗಸಂಸ್ಥೆ, ರೈತರ ನಡುವೆ ಕೆಲಸ ಮಾಡುತ್ತೆ. ಭಾರತೀಯ ಕಿಸಾನ್ ಸಂಘದ ಕರ್ನಾಟಕ ದಕ್ಷಿಣ ಪ್ರಾಂತದ ಸಂಘಟನಾ ಕಾರ್ಯದರ್ಶಿಗಳಾಗಿ ನಮಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಶ್ರೀ ನಾರಾಯಣ. ಕ್ಯಾತ್ಮಾರಹಳ್ಳಿ ನಗರದ ನಗರ ಸಂಘ ಚಾಲಕರಾಗಿರ್ತಕ್ಕಂಥ ಶ್ರೀಯುತ ಚಂದ್ರಶೇಖರ್ ಅವರು. ಶ್ರೀ ಚಂದ್ರಶೇಖರ್ ಅವರು ಈ ಹಿಂದೂ ಸಮಾಜೋತ್ಸವ ಸಮಿತಿ ಕ್ಯಾತ್ಮಾರಹಳ್ಳಿ ನಗರದ ಉಪಾಧ್ಯಕ್ಷರಾಗಿರ್ತಾರೆ. ಹಿಂದೂ ಸಮಾಜೋತ್ಸವ ಸಮಿತಿ ಕ್ಯಾತ್ಮಾರಹಳ್ಳಿ ನಗರದ ಇದರ ಸದಸ್ಯರ ಪರಿಚಯ ಮಾಡ್ತೇನೆ. ಶ್ರೀ ಷಡಕ್ಷರಿ ಅವರು, ನಮಸ್ತೆ. ಶ್ರೀ ಶಿವಕುಮಾರ್ ಅವರು ಕ್ಯಾತ್ಮಾರಹಳ್ಳಿ ನಗರದ ಹಿರಿಯರು ಹಾಗೂ ಸಮಿತಿಯ ಉಪಾಧ್ಯಕ್ಷರು. ಶ್ರೀ ಜ್ಞಾನೇಶ್ ಅವರು ಸಮಿತಿಯ ಉಪಾಧ್ಯಕ್ಷರು. ಶ್ರೀ ರಾಜನ್ ರವರು ಸಮಿತಿಯ ಉಪಾಧ್ಯಕ್ಷರು. ಶ್ರೀ ಲೋಕೇಶ್ ಸಮಿತಿಯ ಕಾರ್ಯದರ್ಶಿಗಳು. ಶ್ರೀ ಶಂಕರನಾರಾಯಣರು ಸಮಿತಿಯ ಖಜಾಂಚಿಗಳು. ಶ್ರೀ ಮಹೇಶ್ ಸಮಿತಿಯ ಸದಸ್ಯರು. ಶ್ರೀ ಮದಕರಿ ರಮ್ಮನಹಳ್ಳಿ ಸಮಿತಿಯ ಸದಸ್ಯರು. ಶ್ರೀ ನಾಗೇಶ್ ಶಾನ್ಭಾಗ್ ಸಮಿತಿಯ ಸದಸ್ಯರು. ಶ್ರೀ ಜಗದೀಶ್ ಸಮಿತಿಯ ಸದಸ್ಯರು. ಶ್ರೀ ಮಂಜುನಾಥ್ ಸಮಿತಿಯ ಸದಸ್ಯರು. ಶ್ರೀಮತಿ ಮಮತಾ ಚಂದ್ರಶೇಖರ್ ಸಮಿತಿಯ ಸದಸ್ಯರು. ಶ್ರೀಮತಿ ಶೈಲೇಶ್ರೀ ಭಟ್ ಸಮಿತಿಯ ಸದಸ್ಯರು. ಶ್ರೀಮತಿ ಸುಜಾತ ಸಮಿತಿಯ ಸದಸ್ಯರು. ಶ್ರೀಮತಿ ಶ್ಯಾಮಲಾ ಭಟ್ ಸಮಿತಿಯ ಸದಸ್ಯರು. ಶ್ರೀಮತಿ ಶೈಲಾ ವೆಂಕಟೇಶ್ ಸಮಿತಿಯ ಸದಸ್ಯರು. ಈ ಎಲ್ಲ ಸಮಿತಿಯ
ಸದಸ್ಯರುಗಳಿಗೆ ಸಮಿತಿಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಇಂದ್ರೇಶ್ ಕುಮಾರ್ ಮತ್ತು ಮ್ಯೂಸಿಕಲ್ ತಂಡದವರಿಗೆ ಸಮಿತಿಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಚಪ್ಪಾಳೆ ಬರಬೇಕು ಜೋರಾಗಿ. ಕಾರ್ಯಕ್ರಮದಲ್ಲಿ ಭಜನೆಯನ್ನು ನೆರವೇರಿಸಿಕೊಟ್ಟಂತಹ ಪೂರ್ವಿ ಕಲ್ಯಾಣಿ ಭಜನಾ ಮಂಡಳಿಯವರಿಗೂ ಸಮಿತಿಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮೆಲ್ಲರ ಭದ್ರತೆಗಾಗಿ ನಿಯೋಜನೆಗೊಂಡಿರತಕ್ಕಂತಹ ಆರಕ್ಷಕ ಸಿಬ್ಬಂದಿಯವರಿಗೂ ಸಮಿತಿಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದ ವರದಿಯನ್ನು ಮಾಡಲು ಬಂದಿರತಕ್ಕಂತಹ ಮಾಧ್ಯಮ ಮಿತ್ರರಿಗೂ ಸಮಿತಿಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳು ತಾವುಗಳು. ಬಂಕಿಮಚಂದ್ರರ ಒಂದೇ ಮಾತರಂಗೆ ಇಂದಿಗೆ 150 ವರ್ಷಗಳು ಕಳೆದಿದೆ. ಆ ಕಾರಣದಿಂದ ಮುಂದಿನ ನಮ್ಮೆಲ್ಲ ಪೀಳಿಗೆಗೂ ಕೂಡ ಒಂದೇ ಮಾತರನ್ನ ಕಿಚ್ಚು ಹೃದಯದಲ್ಲಿ ಹಚ್ಚಬೇಕು ಅಂತ ಹೇಳ್ಬಿಟ್ಟು ಈ ಒಂದೇ ಮಾತರನ್ನ ಹೇಳಲಿಕ್ಕೆ ಬರ್ತಾ ಇರುವಂತವರು ಕುಮಾರಿ ನಿಧಿ. ಇವರು PUC ಮಾಡ್ತಾ ಇದ್ದಾರೆ ಕಾವೇರಿ ಎಕ್ಸಲೆನ್ಸ್ ಕಾಲೇಜಿನಲ್ಲಿ. ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯಶ್ಯಾಮಲಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾಂ ಪುಲಕಿತಯಾಮಿನೀಂ पुल्लकुसुमिताद्रुमदलशोभिनीं सुहासिनीं सुमधुरभाषिणीं सुखदां वरदां मातरं वन्दे मातरं वन्दे मातरं कोटिकोटिकण्ठ कलकलनिनादकराले कोटि कोटि भुजैधृता करकलवाले के बोले माँ तुम्ही अभले बहुबलधारिणीं नमामि तारिणी रिपुदलवारिणीं मातरं वन्दे मातरं वन्दे मातरं तुम्ही विद्या तुम्ही धर्म तुम्ही हृदि तुम्ही मर्म त्वमहि प्राण शरीरे बाहु ते तुम्ही या शक्ति हृदये तुम्ही मा भक्ति तो मारी प्रतिमा गडी मंदिरे मंदिरे वन्दे मातरं वन्दे मातरं त्वं हि दुर्गा दश प्रहरण धारिणीं कमलां कमलदल विहारिणीं वाणी विद्यादायिनीं नमामि त्वां नमामि कमला अमलामतुलां सुजलां सुफलां मातरं श्यामलां सरलां सुष्मितां भूषितां धरणीं भरणीं मातरं वन्दे मातरं वन्दे मातरं सुजलां सुफलां मलयज शीतलां सस्यश्यामलां मातरं वन्दे मातरं वन्दे मातरं वन्दे मातरं बोलो भारत माता की ವಂದೇ ವಂದೇ ಮಾತರಂನ ಸುಶ್ರಾವ್ಯವಾಗಿ ಹಾಡಿದಂತಹ ಕುಮಾರಿ ನಿಧಿಯವರಿಗೆ ಧನ್ಯವಾದಗಳು. ಈಗ ನಮ್ಮ ಖ್ಯಾತಮಾರನಹಳ್ಳಿ ಭಾಗದಲ್ಲಿ ಅನೇಕ ಮಕ್ಕಳು ಅನೇಕ ವಿಷಯದಲ್ಲಿ ಪರಿಣಿತಿಯನ್ನು ಪಡೆದಿರ್ತಾರೆ. ಹಾಗೆ ಒಳ್ಳೆಯ ಅಂಕಗಳನ್ನು ಪಡೆದಿರುವಂತಹ ಮಕ್ಕಳಿದ್ದಾರೆ. ಅವರಿಗೆಲ್ಲ ಪ್ರತಿಭಾ ಪುರಸ್ಕಾರವನ್ನು ಮಾಡಬೇಕು ಅಂಥೇಳಿ ನಾವು ಬಯಸಿ ಇವತ್ತು ಒಂದು ಕಿರು
ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದಾಗಿ ಮಾದೇಶ್ ಮಾದೇಶ್ ವೇದಿಕೆಗೆ ಬರಬೇಕು. ಅದಾದ ನಂತರ ಪ್ರಣತಿ ಬರಬೇಕು. ಈ ಮಾದೇಶ್ ಅವರು 69ನೇ ನ್ಯಾಷನಲ್ ಸ್ಕೂಲ್ ಗೇಮ್ಸ್ ಜಿಮ್ನಾಸ್ಟಿಕ್ಕಲ್ಲಿ ಚಾಂಪಿಯನ್ಶಿಪ್ಪಲ್ಲಿ ಭಾಗವಹಿಸಿದ್ದಾರೆ. ಇದು ನಡೆದಂಥದ್ದು ಸಾಲ್ಟ್ ಲೇಕ್, ಕೋಲ್ಕತ್ತಾ, ವೆಸ್ಟ್ ಬೆಂಗಾಲ್ನಲ್ಲಿ ನಡೆದಿದ್ದು 2025-2026ರಲ್ಲಿ. ಅದರಲ್ಲಿ ಭಾಗವಹಿಸಿ ಸರ್ಟಿಫಿಕೇಟನ್ನು ತಗೊಂಡಿದ್ದಾರೆ. ನಮ್ಮ ಕ್ಯಾತ್ಮಾನಹಳ್ಳಿ ಭಾಗದ ಒಂದು ಹೆಮ್ಮೆಯ ಕಂದ ಬರಬೇಕು. ಮಾದೇಶ್ ಬಂದಿಲ್ವಾ? ಮಾದೇಶ್ ಬಂದಿರಲ್ವಾ? ಬನ್ನಿ. ಇವರು ಜಿಮ್ನಾಸ್ಟಿಕ್ಕಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ್ದಾರೆ. ಕೋಲ್ಕತ್ತಾಕ್ಕೆ ಹೋಗಿ ಅಲ್ಲಿ ಇದ್ದಾರೆ. ಇವರಿಗೆ ನಮ್ಮ ಹಿಂದೂ ಸಮಾಜೋತ್ಸವ ಸಮಿತಿಯ ಕಡೆಯಿಂದ ಅಭಿನಂದನೆಗಳನ್ನು ತಿಳಿಸ್ತಾ ಒಂದು ಸಣ್ಣ ಕಿರುಕಾಣಿಕೆಯನ್ನು ನಮ್ಮ ಪೂಜ್ಯ ಸ್ವಾಮೀಜಿಯವರು ನೀಡ್ತಾ ಇದ್ದಾರೆ. ಎಲ್ಲರೂ ಜೋರಾಗಿ ಒಂದು ಚಪ್ಪಾಳೆ ಹಾಕಿ. ನಮ್ಮ ಕರ್ನಾಟಕದ ಕೀರ್ತಿ ಪತಾಕೆಯನ್ನು ಹಾರಿಸಿ ನಮ್ಮ ಈ ಭಾಗದ ಒಂದು ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ಅಭಿನಂದನೆಗಳು ಮಾದೇಶ್. ಈಗ ಪ್ರಣತಿ 5ನೇ ತರಗತಿಯ ಓದ್ತಾ ಇದ್ದಾರೆ. ಪೊಲೀಸ್ ಪಬ್ಲಿಕ್ ಶಾಲೆಯಲ್ಲಿ ಓದ್ತಾ ಇರೋದು. ಪ್ರಸ್ತುತ ರಾಜ್ಯ ಉಷು ಚಾಂಪಿಯನ್ ಸಬ್ ಜೂನಿಯರ್ ವಿಭಾಗದಲ್ಲಿ ಅವರು ಭಾಗವಹಿಸಿದ್ರು. ಅನೇಕ ಪದಕಗಳನ್ನು ಪ್ರಣತಿ ಬಂದಿಲ್ವಾ? ಆದರೆ ಇವ್ರ ಬಗ್ಗೆ ಹೇಳೋದು ತುಂಬ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ಈ ಉಷು ಚಾಂಪಿಯನ್ಶಿಪ್ಪನ್ನು ಅತಿ ಚಿಕ್ಕ ವಯಸ್ಸಿನಲ್ಲಿ ಪಡೆದಂತಹ ನಮ್ಮ ಭಾರತದ ಏಕೈಕ ಮಗು ಅದು. ರಾಜ್ಯ ಮಟ್ಟದಲ್ಲಿ 6 ಚಿನ್ನ ಮತ್ತು ಬೆಳ್ಳಿ ಪದಕ, ರಾಷ್ಟ್ರ ಮಟ್ಟದಲ್ಲಿ 3 ಕಂಚು ಮತ್ತು 1 ಬೆಳ್ಳಿ ಪದಕ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 1 ಚಿನ್ನದ ಪದಕ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತಿ ಕಿರಿಯ ವಯಸ್ಸಿನ ಪದಕ ವಿಜೇತೆ ಅವಳು. ಅವಳಿಗೆ ಬಂದಿರುವಂತಹ ಪ್ರಶಸ್ತಿಗಳು ಮೈಸೂರು ಜಿಲ್ಲಾಡಳಿತ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ರಾಜ್ಯೋತ್ಸವ ಪ್ರಶಸ್ತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಕೆಳದಿ ಚೆನ್ನಮ್ಮ ಪ್ರಶಸ್ತಿ, ಸಮಾಜ ಕಲ್ಯಾಣ ಇಲಾಖೆಯಿಂದ ಸಾಲುಮರದ ತಿಮ್ಮಕ್ಕ ನ್ಯಾಷನಲ್ ಗ್ರೀನರಿ ಬಾಲ ಪುರಸ್ಕಾರ, ಹೀಗೆ ಅನೇಕ ಪ್ರಶಸ್ತಿಯನ್ನು ಪಡೆದಂಥ ಮಗು ಇವತ್ತು ಬಂದಿಲ್ಲ ಅನಿಸುತ್ತೆ. ಆದರೂ ಕೂಡ ನಮ್ಮ ಭಾಗದ ಮಗುಗೆ ನಾವೆಲ್ಲರೂ ಕೂಡ ಒಂದು ಅಭಿನಂದನೆಯನ್ನು ತಿಳಿಸೋಣ. ಒಳ್ಳೆಯದಾಗಲಿ, ಮುಂದೆ ಇನ್ನೂ ಹೆಚ್ಚಿನ ಪ್ರಗತಿಯನ್ನು ಪಡೀಲಿ ಅಂಥೇಳಿ ನಮ್ಮ ಹಿಂದೂ ಸಮಾಜೋತ್ಸವದ ಎಲ್ಲರ ಒಂದು ಹಾರೈಕೆ. ಮುಂದಿನದ್ದು ಹೆಚ್ಚಿನ ಅಂಕಗಳನ್ನು ಪಡೆದಂತಹ ಮಕ್ಕಳದು. ವರ್ಷ 10ನೇ ತರಗತಿಯಲ್ಲಿ 88% ಪಡೆದಿದ್ದಾರೆ. ಇವರು GSSS ಸಿದ್ಧಾರ್ಥನಗರ ಈ ಶಾಲೆಯ ಮಗು. ವರ್ಷ ಇದಾದ ನಂತರ ಶ್ರೇಯಸ್ 2nd PU ಬರಬೇಕು. ರಚನಾ, ರೋಹನ್, ರಿಷಿತಾ, ಸ್ಮಿತ್ ಎಲ್ಲರೂ ಕೂಡ ವೇದಿಕೆ ಹತ್ರ ಬಂದುಬಿಡಿ. ವರ್ಷ 10ನೇ ತರಗತಿಯಲ್ಲಿ 88% ಪಡೆದಿದ್ದಾರೆ. ಇವರು ಸಿದ್ಧಾರ್ಥನಗರದ GSSS. ಓಕೆ. ಈಗ ಶ್ರೇಯಸ್ 2nd PU ಅಲ್ಲಿ 93.38% ತಗೊಂಡಿದ್ದಾರೆ. PCMBಯಲ್ಲಿ ವೈಬ್ರೆಂಟ್ ಕಾಲೇಜ್ ಅವರು ಇವರು. ಶ್ರೇಯಸ್ ಅಕ್ಕ ಬಂದಿದ್ದಾರೆ. ಶ್ರೇಯಸ್ಗೂ ಕೂಡ ನಾವು ಅಭಿನಂದನೆಗಳನ್ನು ತಿಳಿಸಿ ಇನ್ನು ಹೆಚ್ಚಿನ ಪ್ರಗತಿಯನ್ನು ಸಾಧಿಸಲಿ, ಭಗವಂತ ಅವರಿಗೆ ಶಕ್ತಿಯನ್ನು ಕೊಡಲಿ. ಮುಂದೆ ರಚನಾ 2nd PU 93% HEGP ವಾಣಿವಿಲಾಸ್ ಕಾಲೇಜಲ್ಲಿ ಇವರು ಓದ್ತಾ ಇರುವಂಥದ್ದು. ರಚನಾ ಇವರಿಗೂ ಕೂಡ ನಮ್ಮ ಹಿಂದೂ ಸಮಾಜೋತ್ಸವ ಸಮಿತಿಯಿಂದ ನಿಮ್ಮೆಲ್ಲರಿಂದ ಸಭಿಕರನ್ನೆಲ್ಲರಿಂದ ಗಣ್ಯರಿಂದ ಅಭಿನಂದನೆಗಳು. ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಇವರಿಗೆ. ರೋಹನ್ ಇವರು ಫಾರ್ಮಸಿಸ್ಟ್ಲಿ ಫಾರ್ಮಸಿಸ್ಟ್ ಮಾಡ್ತಾ ಇದ್ದಾರೆ. JSS ಕಾಲೇಜು 83% ಪಡೆದಿರ್ತಾರೆ. ರೋಹನ್ ಅವರಿಗೂ ಕೂಡ ನಮ್ಮ ವತಿಯಿಂದ ಅಭಿನಂದನೆಗಳು. ರಿಷಿತಾ ಬಂದಿಲ್ವಾ? ರಿಷಿತಾ ಅವರು MCAಯಲ್ಲಿ 90% ತೊಗೊಂಡಿರ್ತಾರೆ. ಕಾಲೇಜ್ ಟಾಪರ್ ಇವರು. ಇನ್ ಆಲ್ ಸೆಮ್ಮಲ್ಲಿ ಕೂಡ 90%. ಪರಿವರ್ತನಾ ಬಿಸ್ನೆಸ್ ಸ್ಕೂಲ್ ಮೇಟಗಳ್ಳಿಯಲ್ಲಿ ಓದ್ತಾ ಇರೋದವರು. ಸ್ಮಿತ್ ಇವರು ಬಂದಿಲ್ಲ ಅನಿಸುತ್ತೆ ಬಹುಶಃ. ಸ್ಮಿತ್ ಅವರು. ಹಾಗೆ ನಮ್ಮ ಮಧ್ಯದಲ್ಲಿ ಇನ್ನೊಬ್ಬ ದೈತ್ಯ ಪ್ರತಿಭೆ ಇದ್ದಾರೆ. ಅವರು ಮಾಡಿರುವ ಕೆಲಸಕ್ಕೂ ಮತ್ತು ಅವರು ಪಡೆದಿರುವಂಥ ಎಲ್ಲ ಪುರಸ್ಕಾರಗಳಿಗೂ ಸಂಬಂಧವಿಲ್ಲ. ಅವರೇ
ಶ್ರೀ ಬಿ ದೊರೆಸ್ವಾಮಿಯವರು. ಇವರು ವೇದಿಕೆ ಹತ್ರ ಬರಬೇಕು. ದೊರೆಸ್ವಾಮಿಯವರು ಅವ್ರ ಮಗ ಬಂದಿದ್ದಾರೆ, ಅವರು ಸ್ವೀಕರಿಸ್ತಾರೆ. ಇವರು ಸರ್ದಾರ್ ವಲ್ಲಭಾಯ್ ಪಟೇಲ್ ನಗರ ಪೊಲೀಸ್ ಲೇಔಟ್ನಲ್ಲಿ ವಾಸ ಮಾಡ್ತಾರೆ. ಪೊಲೀಸ್ ಇಲಾಖೆಯಲ್ಲಿ ASI ಆಗಿ ನಿವೃತ್ತಿ ಹೊಂದಿ ಈಗ ತಮ್ಮನ್ನು ವ್ಯವಸಾಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ರಂಗಭೂಮಿಯಲ್ಲಿ 1982ರಿಂದ 2025ರವರೆಗೆ ಸುಮಾರು 43 ವರ್ಷಗಳ ರಂಗಭೂಮಿಯ ಸೇವೆಯನ್ನು ಮಾಡಿದ್ದಾರೆ. ಅನೇಕ ಸಾಮಾಜಿಕ ಮತ್ತು ಪೌರಾಣಿಕ ನಾಟಕಗಳು, ರಂಗಗೀತೆ, ರಂಗ ಸಂಘಟನೆಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಇವರು ನಿರ್ವಹಿಸಿದಂಥ ಪಾತ್ರಗಳು ಭೃಗು ಪಾತ್ರ, ದಕ್ಷ ನಾಟಕದಲ್ಲಿ 17 ಬಾರಿ ಭೃಗು ಪಾತ್ರವನ್ನು ಮಾಡಿದ್ದಾರೆ. ಭೀಮ, ಕರ್ಣ, ಪರಶುರಾಮ, ಪ್ರಚಂಡ ರಾವಣದಲ್ಲಿ ರಾವಣ, ದುಶ್ಯಾಸನ, ಹಿರಣ್ಯಾಕ್ಷ ಇತ್ಯಾದಿ ಪಾತ್ರಗಳನ್ನು ಅತ್ಯದ್ಭುತವಾಗಿ ನಟಿಸಿದ್ದಾರೆ. ಪ್ರಮುಖ ನಾಟಕಗಳು ಇವರು ಮಾಡಿರುವಂಥದ್ದು ಮಹಾತ್ಯಾಗಿ, ರತ್ನ ಮಾಂಗಲ್ಯ, ದಕ್ಷಯಜ್ಞ, ಕುರುಕ್ಷೇತ್ರ, ದಾನಸೂರ ಕರ್ಣ, ಭಕ್ತ ಪ್ರಹ್ಲಾದ, ಪ್ರಚಂಡ ರಾವಣ ಇತ್ಯಾದಿ. ಅನೇಕ ಮೆಡಲ್ಗಳು, ಬಹುಮಾನಗಳು ಇವರಿಗೆ ಬಂದಿದೆ. ಅನೇಕ ಸಂಘಟನೆಗಳಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೂ ಕೂಡ ನಮ್ಮ ಹಿಂದೂ ಸಮಾಜೋತ್ಸವ ಸಮಿತಿ ಕಡೆಯಿಂದ ಎಲ್ಲ ಗಣ್ಯರಿಂದ ಆದರದ ಅಭಿನಂದನೆಗಳನ್ನು ತಿಳಿಸ್ತೇನೆ. ಇದು ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ನಾವು ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಹೋಗೋಣ. ಈಗ ವೈಯಕ್ತಿಕ ಗೀತೆಯನ್ನು ಹಾಡುವಂಥವರು ಶ್ರೀಮತಿ ಶೈಲಶ್ರೀ ಭಟ್ ಅವರು. ಇದೆ ಸ್ವರ್ಗದ ಸ್ಪರ್ಧಿಯು ಸುಂದರ ತಾಯಿ ನೆಲವು, ನಮ್ಮಿ ತಾಯಿ ನೆಲವು. ಧರೆಗವತರಿಸಿದೆ ಸ್ವರ್ಗದ ಸ್ಪರ್ಧಿಯು ಸುಂದರ ತಾಯಿ ನೆಲವು, ನಮ್ಮಿ ತಾಯಿ ನೆಲವು. ದೇವಿ ನಿನ್ನಯ ಸೊಬಗಿನ ಮಹಿಮೆಯ ಬಣ್ಣಿಸಲಸದಳವು, ಬಣ್ಣಿಸಲಸದಳವು. ಧವಳ ಹಿಮಾಲಯ ಮುಕುಟದ ಮೆರುಗು, ಕಾಲ್ತೊಳೆಯುತ್ತಲಿದೆ ಜಲದಿಯ ಬುರುಗು. ಗಂಗಾ ಬಯಲಿದು ಹಸಿರಿನ ಸೆರಗು, ಕಣ ಕಣ ಮಂಗಲವು, ನಮ್ಮಿ ತಾಯಿ ನೆಲವು. ಕಣ ಕಣ ಮಂಗಲವು, ನಮ್ಮಿ ತಾಯಿ ನೆಲವು. ಕಾಶ್ಮೀರದಲ್ಲಿ ಸುರಿಯುವುದು ತುಹಿನ, ರಾಜಸ್ಥಾನದಿ ಸುಡುವುದು ಪುಲಿನ, ಮಲಯಾಚಲದಲ್ಲಿ ಗಂಧದ ಪವನ, ವಿಧ ವಿಧವೂ ಫಲವು, ನಮ್ಮಿ ತಾಯಿ ನೆಲವು. ವಿಧ ವಿಧವೂ ಫಲವು, ನಮ್ಮಿ ತಾಯಿ ನೆಲವು. ಹಲವು ಭಾಷೆ ನುಡಿ ಲಿಪಿಗಳ ತೋಟ, ವಿವಿಧ ಪಂಥ ಮತಗಳ ರಸದೂಟ, ಕಾಣಲು ಕಾಮನ ಬಿಲ್ಲಿನ ನೋಟ, ಬಗೆ ಬಗೆ ಸಂಕುಲವು, ನಮ್ಮಿ ತಾಯಿ ನೆಲವು. ಬಗೆ ಬಗೆ ಸಂಕುಲವು, ನಮ್ಮಿ ತಾಯಿ ನೆಲವು. ಪುಣ್ಯವಂತರಿಗೆ ಇದುವೇ ನಾಕ, ಖಳರಿಗೆ ಆಗಿದೆ ಶಿವನ ಪಿನಾಕ, ಶರಣಾಗತರಿಗೆ ಅಭಯದಾಯಕ, ಯುಗ ಯುಗದಿ ನಿಲುವು, ನಮ್ಮಿ ತಾಯಿ ನೆಲವು. ಯುಗ ಯುಗದಿ ನಿಲುವು, ನಮ್ಮಿ ತಾಯಿ ನೆಲವು. ಧರೆಗವತರಿಸಿದೆ ಸ್ವರ್ಗದ ಸ್ಪರ್ಧಿಯು ಸುಂದರ ತಾಯಿ ನೆಲವು, ನಮ್ಮಿ ತಾಯಿ ನೆಲವು. ನಮ್ಮಿ ತಾಯಿ ನೆಲವು, ನಮ್ಮಿ ತಾಯಿ ನೆಲವು. बोलो भारत माता की, बोलो भारत माता की. ನೆರೆದಿರುವಂಥ ಎಲ್ಲ
ಮಾತೆಯರಿಗೆ, ಮಹನೀಯರಿಗೆ ನನ್ನ ನಮಸ್ಕಾರಗಳು, ಹಾರ್ದಿಕ ಶುಭಾಶಯಗಳು ಕೂಡ. ಪ್ರೀತಿಯ ಬಂಧುಗಳೇ, ಶೋಭಾಯಾತ್ರೆಯಲ್ಲಿ ಅತ್ಯಂತ ಶ್ರದ್ಧೆಯಿಂದ ಭಾಗವಹಿಸಿ ನೀವೆಲ್ಲರೂ ಇಲ್ಲಿ ಸೇರಿದ್ದೀರಾ. ನಮ್ಮ ಸನಾತನ ಧರ್ಮವನ್ನು ಅರ್ಥ ಮಾಡೋದಕ್ಕೋಸ್ಕರ ಆಚರಣೆ ಮಾಡ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಾವು ಅದನ್ನು ಆಳಕ್ಕೆ ಹೋಗಿ ಅರ್ಥ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ನಾವು ಅದನ್ನು ಶ್ರದ್ಧೆಯಿಂದ ಆಚರಿಸ್ಬೋದು. ಎಷ್ಟೆಷ್ಟು ನಾವು ಅದನ್ನು ಶ್ರದ್ಧೆಯಿಂದ ನಮ್ಮ ವೈಯಕ್ತಿಕ ಮಟ್ಟದಲ್ಲಿ, ಕೌಟುಂಬಿಕ ಮಟ್ಟದಲ್ಲಿ, ಸಾಮಾಜಿಕ ಮಟ್ಟದಲ್ಲಿ ನಾವು ಅದನ್ನು ಆಚರಿಸೋದಕ್ಕೆ ಸಾಧ್ಯವಾಗ್ತದೋ ಅಷ್ಟೆಲ್ಲವೂ ಕೂಡ ನಮಗೂ ಶ್ರೇಯಸ್ಸು, ಸಮಾಜಕ್ಕೆ ಶ್ರೇಯಸ್ಸು, ರಾಷ್ಟ್ರಕ್ಕೂ ಶ್ರೇಯಸ್ಸು ಅಂತ. ಒಂದು 2-3 ಪ್ರಶ್ನೆ ರೂಪದಲ್ಲಿ ನಿಮಗೆ ವಿಚಾರ ಮಾಡೋದಕ್ಕೋಸ್ಕರ ನಾವು ಹಿಂದೂ ಧರ್ಮವನ್ನು ಸನಾತನ ಧರ್ಮ ಅಂತ ಕರಿತೀವಿ. ಇದು ಒಂದು ನೆನಪಿಟ್ಕೊಳ್ಳಿ ಸುಮ್ಮನೆ. ಹಿಂದೂ ಧರ್ಮವನ್ನು ಸನಾತನ ಧರ್ಮ ಅಂತ ಕರಿತೀವಿ. ಇದು ಹುಟ್ಟಿದ್ದು ಯಾವಾಗ? ಇದನ್ನು ಕಂಡು ಹಿಡಿದವ್ರು ಯಾರು? ಎಲ್ಲೂ ನಿಮಗೆ ಸಿಕ್ಕಲ್ಲ ಇದಕ್ಕೆ ಉತ್ತರ. ಯಾಕೆ ಸಿಕ್ಕಲ್ಲ ಅಂದರೆ ಇದು ಹುಟ್ಟಲೇ ಇಲ್ಲ. ಅನಾದಿ ಅನಂತ ಅಂತಲೇ ಇದನ್ನು ಹೇಳಿರೋದು ನಮ್ಮ ಶಾಸ್ತ್ರದಲ್ಲಿ. ಅನಾದಿ ಅಂದರೆ ಅದಕ್ಕೆ ಪ್ರಾರಂಭನೇ ಇಲ್ಲ. ಅನಂತ ಅಂದರೆ ಅದಕ್ಕೆ ಇದ್ದಿದ್ದೇ ಸನಾತನ ಅದು. ಮತ್ತು ಇದನ್ನು ಮಾಡಿದವ್ರು ಯಾರು? ಯಾರು ಕಂಡು ಹಿಡಿದ್ರು? ಏನು ಬುದ್ಧಿ ಇರ್ಬೋದು ಅವ್ರದ್ದು? ಮನುಷ್ಯ ಜೀವನವನ್ನು ಸಫಲಗೊಳಿಸೋದಕ್ಕೋಸ್ಕರ, ಒಂದು ಅರ್ಥಪೂರ್ಣವಾಗಿ ಮಾಡೋದಕ್ಕೋಸ್ಕರ ಯಾವ ಒಂದು ಜೀವನ ಶೈಲಿಯನ್ನು, ಪರಮಾತ್ಮನನ್ನು ಕೇಂದ್ರವನ್ನಾಗಿಟ್ಕೊಂಡು ಯಾವ ಒಂದು ಸಂಸ್ಕೃತಿಯನ್ನು, ಜೀವನ ಶೈಲಿಯನ್ನು ನಮ್ಗೆ ಹಾಕ್ಕೊಟ್ಟಿದ್ದಾರೋ ಅದೇ ಸನಾತನ ಸಂಸ್ಕೃತಿ, ಸನಾತನ ಧರ್ಮ ಆಯಿತು. ಇದನ್ನು ಯಾರು ಹುಟ್ಟಾಕಿದ್ರು ಅಂತಲೂ ಗೊತ್ತಿಲ್ಲ. ಆದರೆ ಈ ಸಂಸ್ಕೃತಿಯಲ್ಲಿ, ಈ ಧರ್ಮದಲ್ಲಿ ಎಷ್ಟು ಜನ ಮಹಾತ್ಮರು ಬಂದು ಹೋಗಿದ್ದಾರೆ. ಸಮಯದ ಅವಶ್ಯಕತೆ ಇದ್ದಾಗಲೆಲ್ಲ ಮಹಾಪುರುಷರು ಬಂದು, ಸಂತರು ಬಂದು ಈ ಸನಾತನ ಧರ್ಮವನ್ನು, ರಾಷ್ಟ್ರವನ್ನು ಎತ್ತಿ ಹಿಡಿಯೋದಕ್ಕೋಸ್ಕರ ಅವತಾರ ತಾಳಿ ಅದನ್ನು ಕಾಪಾಡಿದ್ದಾರೆ. ಮತ್ತೆ ಮತ್ತೆ ನಮಗೆ ಕೊಟ್ಟಿದ್ದಾರೆ. ಅದನ್ನು ಹಲವಾರು ಸಾವಿರಾರು ವರ್ಷದ ಇತಿಹಾಸ ಇರುವಂಥದ್ದು. ಸಾವಿರಾರು ವರ್ಷ ಯಾವುದೋ ಒಂದು ಪದ್ಧತಿ ಮುಂದುವರ್ಕೊಂಡು ಬಂದಿದೆ, ಒಂದು ಧರ್ಮ ಮುಂದುವರ್ಕೊಂಡು ಬಂದಿದೆ ಅಂದರೆ ಅದಕ್ಕೆ ಏಳು ಬೀಳುಗಳು ಇರುವಂಥದ್ದು ಸಹಜ. ಏಳು ಬೀಳುಗಳು. ಕೆಲವೊಮ್ಮೆ ಚೆನ್ನಾಗಿರ್ತೀವಿ, ಕೆಲವೊಮ್ಮೆ ಏನೋ ಆಗ್ತದೆ. ಅಸಮಯ ಬಂದಾಗ ಮಹಾಪುರುಷರು ಬರ್ತಾರೆ, ತಿಳಿಸ್ಕೊಡ್ತಾರೆ, ಈ ಥರ ಎಲ್ಲ ಹೀಗೆ ಮಾಡಬೇಕು, ಇಲ್ಲಿ ನಾವು ತಪ್ಪು ಹೆಜ್ಜೆ ಇಟ್ಟಿದ್ದೀವಿ, ಇಲ್ಲಿ ಸರಿ ಮಾಡಿಕೊಳ್ಬೇಕು ಅಂತ. ಆ ದಿಶೆಯಲ್ಲಿ ಬೇಕಾದಷ್ಟು ನಾವು ಕಾರ್ಯಕ್ರಮಗಳನ್ನು ನಾವು ನೋಡ್ತಾ ಇರ್ತೀವಿ. ಬೇಕಾದಷ್ಟು ಜನ ಅದ್ರ ಬಗ್ಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಧರ್ಮಕ್ಕೆ ಸೇವೆ ಸಲ್ಲಿಸ್ತಾ ಇದ್ದಾರೆ, ರಾಷ್ಟ್ರಕ್ಕೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇದನ್ನು ನಾವು ಚೆನ್ನಾಗಿ ನೆನಪಿಟ್ಕೊಂಡಿರಬೇಕು. ನಾನು ಚೆನ್ನಾಗಿದ್ದರೆ ಸಮಾಜ ಚೆನ್ನಾಗಿರ್ತದೆ, ಸಮಾಜ ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಿ, ರಾಷ್ಟ್ರ ಚೆನ್ನಾಗಿರ್ತದೆ ಅಂತ. ಆದ್ದರಿಂದ ಈ ಹಿಂದೂ ಸಮಾಜೋತ್ಸವ ಅಂತ ಏನನ್ನು ಕಾರ್ಯಕ್ರಮವನ್ನು ಎಲ್ಲ ಕಡೆ ಆಯೋಜನೆ ಮಾಡ್ತಾ ಇದ್ದಾರೋ ಅದರ 5 ಅಂಗಗಳನ್ನು ಇಲ್ಲಿ ಹಾಕಿದ್ದಾರೆ ನೋಡಿ ಹಿಂದುಗಡೆ. ಪಂಚ ಪರಿವರ್ತನೆ. ನನ್ನಲ್ಲಿ ಪರಿವರ್ತನೆ ಆಗಬೇಕು, ಕುಟುಂಬದಲ್ಲಿ ಪರಿವರ್ತನೆ ಆಗಬೇಕು. ಚೆನ್ನಾಗಿ ಅರ್ಥಕೊಂಡು ಅದನ್ನು ಮಾಡ್ತಾ ಹೋದರೆ ಪರಿವರ್ತನೆ ಸಮಾಜದಲ್ಲಿ ಆಗಬೇಕು, ರಾಷ್ಟ್ರದಲ್ಲಿ ಆಗಬೇಕು. ಯಾವ ರೀತಿಯಲ್ಲಿ, ಯಾವ ಮಟ್ಟದಲ್ಲಿ ಮಾಡಬೇಕು ಅಂತ ಅದನ್ನು ಕೈಗೆತ್ಕೊಂಡು ಈ ಒಂದು ಸಂಘದ ಮೂಲಕ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲಕ ಹಲವಾರು ಬೇರೆ ಸಂಘಗಳು ಸೇರಿ ಇದನ್ನು ಮಾಡಬೇಕು ಅಂತ ಹೊರಟಿದ್ದಾರೆ. ಪ್ರೀತಿಯ ಬಂಧುಗಳೇ, ಸ್ವಾಮಿ ವಿವೇಕಾನಂದರು ಹೇಳುವಂತೆ 2-3 ಮಾತನ್ನು ಹೇಳಿ ನಾನು ವಿರಮಿಸ್ತೀನಿ. ಶ್ರೀನಾರಾಯಣ ಸ್ವಾಮಿಯವರು ಇನ್ನೂ ವಿವರಪೂರ್ಣವಾಗಿ ಮಾತನಾಡೋರಿದ್ದಾರೆ. ಸ್ವದೇಶ ಮಂತ್ರ ಅಂತ ಸ್ವಾಮಿ ವಿವೇಕಾನಂದರು ನಮಗೆಲ್ಲ ಕೊಟ್ಟು, ಅದೇನೊಂದು ಪುಟ್ಟ ಮಂತ್ರ ಅಲ್ಲ. ಭಾರತದ ಮಹಿಮೆ, ಸನಾತನ ಧರ್ಮದ ಮಹಿಮೆ, ಗರಿಮೆ ಇವುಗಳನ್ನು ತುಂಬ ಆಳವಾಗಿ ಕಂಡುಕೊಂಡಂಥವ್ರು ಸ್ವಾಮಿ ವಿವೇಕಾನಂದರು. ಭಾರತ ದೇಶವನ್ನು ಹೆಚ್ಚು ಕಡಿಮೆ ಕಾಲ್ನಡಿಗೆಯಲ್ಲಿ ಎಲ್ಲ ಕಡೆ ಓಡಾಡಿದ್ರು ಅವರು. ಹಳ್ಳಿಗೆ ಹೋದರು, ನಗರಕ್ಕೆ ಹೋದರು, ರಾಜ ಮಹಾರಾಜರನ್ನು ನೋಡಿದ್ರು, ಶಿಕ್ಷಿತರನ್ನ ನೋಡಿದ್ರು, ಅಶಿಕ್ಷಿತರನ್ನ ನೋಡಿದ್ರು, ಬಡವರನ್ನ ನೋಡಿದ್ರು, ಶ್ರೀಮಂತರನ್ನ ನೋಡಿದ್ರು. ಎಲ್ಲ ನೋಡಿ ಅವರು ಒಂದು ಮಾತನ್ನು ಹೇಳ್ತಾರೆ, ಭಾರತ ಇನ್ನೂ ಬದುಕಿದೆ. ಆಗ ಹೇಳಿದ ಮಾತಿದೆ,
ಆಗ ತುಂಬ ಕಷ್ಟದಲ್ಲಿದ್ವಿ ನಾವು. ಬಡತನ, ಸಮಾಜದ ದುಸ್ಥಿತಿ, ಬೇಕಾದಷ್ಟು ಪರರು ನಮ್ಮನ್ನು ಆಳ್ತಿರುವಂಥದ್ದು ಎಲ್ಲವನ್ನು ಸ್ವಾಮಿ ವಿವೇಕಾನಂದರು ನೋಡಿ ಹೇಳ್ತಾರೆ, ಭಾರತ ಇನ್ನೂ ಬದುಕಿದೆ. ಹೇಗೆ ಬದುಕಿದೆ, ಯಾಕೆ ಬದುಕಿದೆ ಅಂತ ಹೇಳಿದ್ರೆ, ಭಾರತದ ಜೀವಾಳ ಅಂದರೆ ಇಡೀ ನಮ್ಮ ರಾಷ್ಟ್ರದ, ಇಡೀ ನಮ್ಮ ಧರ್ಮದ ಆ ಸಾರ ಇರುವಂಥದ್ದು ನಮ್ಮ ಆಧ್ಯಾತ್ಮಿಕ ಸಂಸ್ಕೃತಿಯಲ್ಲಿ, ಧರ್ಮ ಸಂಸ್ಕೃತಿಯಲ್ಲಿ. ಅದನ್ನು ಎಷ್ಟೇ ಜನ ಬಂದು ನಮ್ಮ ಮೇಲೆ ಆಕ್ರಮಣ ಮಾಡಿ ನಮ್ಮನ್ನು ಆಳಿದ್ರು ಕೂಡ ಅದನ್ನು ಯಾರೂ ಮುಟ್ಟಕ್ಕಾಗಲಿಲ್ಲ. ಆದ್ದರಿಂದ ನಾವು ಇನ್ನೂ ಕೂಡ ಒಂದು ರಾಷ್ಟ್ರವಾಗಿ, ಒಂದು ಸಂಸ್ಕೃತಿಯಾಗಿ ಉಳ್ಕೊಂಡು ಬಂದಿದ್ದೀವಿ. ಆದ್ದರಿಂದ ಅದನ್ನು ಕಾಪಾಡುವಂಥದ್ದು ನಮ್ಮೆಲ್ಲರ ಹೊಣೆಗಾರಿಕೆ ಆಗಿದೆ, ಜವಾಬ್ದಾರಿಯಾಗಿದೆ. ಅದಕ್ಕೇನು ಚ್ಯುತಿ ಬರದ ಕಾಪಾಡಬೇಕು ಅಂದರೆ ಮೊದಲು ನಾವು ಮಾಡಬೇಕಾಗಿರೋದು ಅದರ ಮಹಿಮೆ ಗರಿಮೆಯನ್ನು ಅರ್ಥಕೊಳ್ಬೇಕು. ನಾವು ಪ್ರತಿಯೊಬ್ಬರು ಕೂಡ ವೈಯಕ್ತಿಕವಾಗಿ ಮನೆಯಲ್ಲಿ, ಸಮಾಜದಲ್ಲಿ ಅದನ್ನು ಅನುಷ್ಠಾನ ಮಾಡಬೇಕು. ಪೂಜೆ, ಪ್ರಾರ್ಥನೆಗಳು, ಹಬ್ಬ ಹರಿದಿನಗಳು ಎಲ್ಲವನ್ನು ಕೂಡ ನಾವು ಅರ್ಥಕೊಂಡು ಮಾಡಿದಾಗ ಖಂಡಿತವಾಗಲೂ ಅದೇ ನಮಗೆ ರಕ್ಷಣೆ. ಸ್ವಾಮಿ ವಿವೇಕಾನಂದರು ಮದ್ರಾಸ್ನಲ್ಲಿ ಮಾತಾಡ್ತಾ 1897ನೇ ಇಸ್ವಿಯಲ್ಲಿ ಮಾತಾಡ್ತಾ ಹೇಳ್ತಾರೆ, ಇಡೀ ಭಾರತವನ್ನು, ಸನಾತನ ಧರ್ಮವನ್ನು ಒಂದು ದೊಡ್ಡ ಹಡಗಿಗೆ ಹೋಲಿಸ್ತಾರೆ ಅವರು. ದಿಸ್ ನ್ಯಾಷನಲ್ ಶಿಪ್ ಆಫ್ ಅವರ್ಸ್, ಇದು ನಮ್ಮ ರಾಷ್ಟ್ರದ ನೌಕೆ. ಯಾವುದು? ಸನಾತನ ಧರ್ಮ ಅಂತ ಹೇಳುವಂಥದ್ದು, ಭಾರತ ಹೇಳುವಂಥದ್ದು ರಾಷ್ಟ್ರ ನೌಕೆ. ಇದು ಹಲವಾರು ಕೋಟ್ಯಾಂತರ ಜನಗಳನ್ನು ಇದು ಜೀವನದ ಈ ತುದಿಯಿಂದ ಆ ತುದಿಗೆ ದಾಟಿಸಿದೆ. ಇದು ಒಂದು ದೇಶದಿಂದ ಇನ್ನೊಂದು ದೇಶಕ್ಕಲ್ಲ, ಜೀವನದ ಈ ಕಡೆಯಿಂದ ಆ ಕಡೆಗೆ ಮುಕ್ತಿಗೆ ಕೊಂಡು ಹೊಯ್ದಿದೆ. ಇದು ಹಲವಾರು ದಶಕಗಳಿಂದ, ಶತಮಾನಗಳಿಂದ ಕೊಂಡು ಹೊಯ್ದಿದೆ. ಅದ್ಭುತವಾದ ಕೆಲಸವನ್ನು ಇದು ಮಾಡಿದೆ. ಆದರೆ ಸ್ವಾಮಿ ವಿವೇಕಾನಂದರು ಹೇಳಿದ ಆಗ 1897ನೇ ಇಸ್ವಿಯಲ್ಲಿ ನಮ್ಮ ನಿಮ್ಮ ತಪ್ಪಿಂದಾಗಿ ಈ ನೌಕೆಯಲ್ಲಿ, ಹಡಗಿನಲ್ಲಿ ಎಲ್ಲೋ ಒಂದು ಕಡೆ ತೂತು ಬಿದ್ದಿದೆ. ನೌಕೆಗೆ ತೂತು ಬಿದ್ದರೆ ಏನಾಗ್ತದೆ? ನೀರು ಒಳಗಡೆ ಬರುತ್ತದೆ, ಅದರಲ್ಲಿ ಹೋಗೋರೆಲ್ಲ ಮುಳುಗುತ್ತಾರೆ. ಯಾಕೆ ಆ ನೌಕೆಗೆ ತೂತು ಬಿತ್ತು? ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನಮ್ಮ ನಿಮ್ಮ ತಪ್ಪಿಂದಾಗಿ ಎಲ್ಲೋ ಒಂದು ಕಡೆ ತೂತು ಬಿದ್ದಿದೆ ಇದು ನೌಕೆಗೆ. ಈಗ ಏನು ಮಾಡ್ತೀರಾ ನೀವು ಸೇರಿ ಏನು ಮಾಡಬೇಕು? ಇಷ್ಟು ಅದ್ಭುತ ಕಾರ್ಯವನ್ನು ಮಾಡಿದಂಥ ಇನ್ನೊಂದು ನೌಕೆನೇ ಇಲ್ಲ ಪ್ರಪಂಚದಲ್ಲಿ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ನೀವು ಮಾಡಬೇಕಾಗಿರೋ ಕರ್ತವ್ಯ ಏನು? ನಮ್ಮ ಶಕ್ತಿ ಮೀರಿ ಆ ತೂತನ್ನು ಮುಚ್ಚಬೇಕು. ನಾವು ಇವಾಗ ನಮ್ಮ ಬುದ್ಧಿಯನ್ನು ಉಪಯೋಗಿಸಿ, ನಮ್ಮ ಪ್ರೀತಿಯನ್ನು ಉಪಯೋಗಿಸಿ, ನಮ್ಮ ಶಕ್ತಿಯನ್ನು ಉಪಯೋಗಿಸಿ ಅದನ್ನು ಮುಚ್ಚಬೇಕು. ಅದು ಬಿಟ್ಟು ನಾವು ಪರಸ್ಪರ ಒಬ್ಬರನ್ನೊಬ್ಬರು ಆಡ್ಕೊಳ್ತಾ ತಿರಸ್ಕಾರ ಮಾಡ್ತಾನೆ ಇದ್ದರೆ ನಾವೆಲ್ಲರೂ ಒಟ್ಟಿಗೆ ಮುಳುಗ್ತೀವಿ. ಆದ್ದರಿಂದ ಮೊದಲು ಮಾಡಬೇಕಾಗಿರೋ ಕೆಲಸ ಇದು ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಅದನ್ನು ಮೊದಲು ಮಾಡಬೇಕಾದ್ರೆ ನಮ್ಮ ಸನಾತನ ಧರ್ಮದ, ಭಾರತದ ಮಹಿಮೆ, ಹಿರಿಮೆ, ಗರಿಮೆಗಳನ್ನು ಸ್ವಲ್ಪ ಮಟ್ಟಿಗಾದರೂ ನಾವು ವಿಚಾರ ಮಾಡಿ ತಿಳ್ಕೊಳ್ಳೇಬೇಕು. ಯಾವಾಗ ಅದರ ಮಹಿಮೆ ಗೊತ್ತಾಗ್ತದೋ ನಮಗೂ ಕೂಡ ಅನ್ನಿಸ್ತು, ಅಯ್ಯೋ ಇದು ಇಷ್ಟು ಅದ್ಭುತವಾದದ್ದು, ನಾವು ಹಾಳಾಗಕ್ಕೆ ಬಿಡಬಾರ್ದು. ಅದಾದಮೇಲೆ 1897 ಆದಮೇಲೆ ನಾವು ಸ್ವತಂತ್ರವನ್ನು ಪಡ್ಕೊಂಡ್ವಿ. ಭಾರತ ಎಷ್ಟು ಶೀಘ್ರಗತಿಯಲ್ಲಿ ಈಗ ಪ್ರಗತಿ ಸಾಧಿಸ್ತಾ ಇದೆ. ಆದರೂ ಕೂಡ ಇನ್ನಷ್ಟು ಪ್ರಗತಿ ಸಾಧಿಸಬೇಕು, ಇನ್ನಷ್ಟು ಶಕ್ತಿಶಾಲಿ ಆಗಬೇಕು, ನಾವು ರಾಷ್ಟ್ರ ಶಕ್ತಿಶಾಲಿ ಆಗಬೇಕು ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಆ ಎಲ್ಲ ಶಕ್ತಿ ಇರುವಂಥದ್ದು ನಮ್ಮ ಧರ್ಮ ಮತ್ತು ಸಂಸ್ಕೃತಿಯಲ್ಲಿ. ಆದ್ದರಿಂದ ಮೊದಲು ಹೇಳ್ತಾರೆ ಸ್ವಾಮಿ ವಿವೇಕಾನಂದರು, ನಮ್ಮಲ್ಲಿರುವಂಥ ಬೇರೆ ಬೇರೆ ರೀತಿಯಾದಂಥ ದೌರ್ಬಲ್ಯ, ದೋಷಗಳಿಗೆ ಕಾರಣ ಏನು? 1/3 ಭಾಗದಷ್ಟು ಕಾರಣ ನಾವು ಇನ್ನೊಂದು ಸ್ವಲ್ಪ ಶಕ್ತಿಶಾಲಿಗಳಾಗಬೇಕು. ದುರ್ಬಲರಾಗ್ಬಿಟ್ವಿ. ನಮ್ಮಲ್ಲಿ ನಾವು ಶ್ರದ್ಧೆಯನ್ನು ಕಳ್ಕೊಂಡು ಬಿಟ್ವಿ. ಯಾವ ದಿನ ನಮ್ಮ ಪೂರ್ವಜರು ಅವರು ಶ್ರದ್ಧೆಯನ್ನು ಕಳ್ಕೊಂಡ್ರೋ ಅವತ್ತಿನಿಂದ ಭಾರತದ ಅವನತಿ ಪ್ರಾರಂಭ ಆಯಿತು. ಯಾವತ್ತು ನಾವು ಪುನಃ ಆ ಶ್ರದ್ಧೆಯನ್ನು ಗಳಿಸ್ಕೊಳ್ತಾ ಇದ್ದೀವೋ ಅವತ್ತಿಂದ ಭಾರತದ ಪ್ರಗತಿ ಪ್ರಾರಂಭ ಆಯಿತು ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಇದೆಲ್ಲವನ್ನು ಕೂಡ ಪ್ರೀತಿಯ ಬಾಂಧವರೇ ನಾವು ಚೆನ್ನಾಗಿ ತುಂಬ ಆಸಕ್ತಿಯಿಂದ ನಾವು ಮಾಡಬೇಕು. ನೀವೆಲ್ಲರೂ ಕೂಡ ಶೋಭಾಯಾತ್ರೆ ಎಷ್ಟು ಆಸಕ್ತಿಯಿಂದ ಬಂದರೂ ಈ ಥರ ವಿಚಾರದ ಬಗ್ಗೆ ಕೂಡ ನಮಗೆ ಆಸಕ್ತಿ ಇರಬೇಕು. ಏನಿದು ಭಾರತ ಅಂತ ಹೇಳಿದ್ರೆ, ಭಾರತವನ್ನು ಪುನರುತ್ಥಾನ ಮಾಡೋದು ಹೇಗೆ? ಏನು ಸನಾತನ ಧರ್ಮ ಅಂತ ಹೇಳ್ತಾ ಇದ್ದೀವಿ. ನಾವೇನೋ ಮನೆಯಲ್ಲಿ ಏನೋ ಅಭ್ಯಾಸ ಮಾಡ್ತಾ ಇದ್ದೀವಲ್ಲ, ಪೂಜೆ ಹಬ್ಬ ಮಾಡ್ತಾ ಇದ್ದೀವಲ್ಲ, ಏನಿದು? ಇದರ ಅರ್ಥ ಏನು? ಇದ್ರ ಹಿಂದೆ ಇರುವಂಥ ಅರ್ಥ ಏನು? ಒಂದೊಂದು ಕುಟುಂಬ ಕೂಡ ಶಕ್ತಿಶಾಲಿ ಆಗಬೇಕಾದ್ರೆ ಏನು ಮಾಡಬೇಕಾಗಿದೆ? ನಾವು
ಸಂಘದವರು ಎಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನೀವು ಹೃದಯಕ್ಕೆ ತೆಗೆದುಕೊಳ್ಬೇಕು ಅಂತ ನಮ್ಮದೊಂದು ವಿನಂತಿ ಇವತ್ತು. ಹೃದಯಕ್ಕೆ ತೆಗೆದುಕೊಳ್ಬೇಕು. ಹೌದು, ಈ ಥರದ್ದಿದೆ ಅಂತ ಅರ್ಥ ಮಾಡ್ಕೊಂಡು ಅದನ್ನು ಹೃದಯಕ್ಕೆ ತೆಗೆದುಕೊಂಡು ಪ್ರತಿಯೊಬ್ಬರು ಕೂಡ ಅನುಷ್ಠಾನ ಮಾಡಬೇಕು. ಅನುಷ್ಠಾನ ಅಂದರೆ ಪ್ರತಿದಿನ ನಾವು ಏನು ಕೇಳ್ತೀವೋ ಅದನ್ನು ಅಭ್ಯಾಸ ಮಾಡ್ತಾ ಹೋಗಬೇಕು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಅನುಷ್ಠಾನದಲ್ಲೇ ನಮ್ಮ ಉದ್ಧಾರ ಇರೋದು. ನಾವು ಬೇಕಾದಷ್ಟು ಕೇಳ್ಬೋದು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಬೇಕಾದಷ್ಟು ಕೇಳಿದ್ವಿ, ಗಿಣಿ ಕೇಳದಂಗೆ ಕೇಳಿದ್ವಿ, ನಾವು ಮಾಡಿದ್ವಿ ಎಷ್ಟು? ನಾವು ಅದ್ರ ಕಡೆ ನಾವು ತುಂಬ ಗಮನ ಕೊಡಬೇಕಾಗಿದೆ. ಅದನ್ನು ನಾವೆಲ್ಲರೂ ಕೂಡ ಭಾರತೀಯರು ಸೋದರರಿರು ಅಂತ ಭಾವನೆಯನ್ನು ತಂದುಕೊಳ್ಬೇಕು ನಾವು ಅಂತ ಹೇಳ್ತಾ, ಸ್ವಾಮಿ ವಿವೇಕಾನಂದರು ಸ್ವದೇಶ ಮಂತ್ರ ಅಂತ ನಾನಾಗಲೇ ಹೇಳಿದ್ನಲ್ಲ, ಇದೇನು ಪುಟ್ಟ ಮಂತ್ರ ಅಲ್ಲ, ಅದು ಸುಮಾರೊಂದು 10-15 ವಾಕ್ಯ ಇರುವಂಥ ಅತ್ಯಂತ ಅದ್ಭುತವಾದಂಥ ಮಾತನ್ನು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ನಿಮ್ಮ ಮುಂದೆ ನಾನು ಅದನ್ನೀಗ ಓದ್ತೀನಿ. ಕನ್ನಡದಲ್ಲೇ ಇದೆ. ಬಹುಶಃ ಅವರಿದನ್ನು ಹೇಳಿದ್ದು ಬಂಗಾಳಿ ಭಾಷೆಯಲ್ಲಿ ಇರಬಹುದು. ಇದು ಕನ್ನಡ ಮತ್ತು ಹಲವಾರು ನಮ್ಮ ರಾಷ್ಟ್ರ ಭಾಷೆಗಳಿಗೆ ತರ್ಜುಮೆ ಆಗಿದೆ. ದಯವಿಟ್ಟು ನೀವೆಲ್ಲರೂ ಕೂಡ ಇದನ್ನು ಗಮನ ಕೊಟ್ಟು ಆಲಿಸಬೇಕು. ಇದು ನನ್ನ ಮಾತಲ್ಲ, ಸ್ವಾಮಿ ವಿವೇಕಾನಂದರು ಎಲ್ಲ ಭಾರತೀಯರಿಗೆ ಕೊಟ್ಟಂಥ ಕರೆ. ಅದರ ಒಳಗಡೆನೆ ನಮ್ಮ ಸನಾತನ ಧರ್ಮದ ಮಹಿಮೆ, ಗರಿಮೆ ಎಲ್ಲವೂ ಕೂಡ ಇದೆ. ನಾವು ಮಾಡಬೇಕಾಗಿದ್ದು ಏನು ಅನ್ನೋದನ್ನು ಕೂಡ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. ಆರ್ಯ ಮಾತೆಯ ಅಮೃತ ಪುತ್ರರೇ, ನೋಡಿ ಏನನ್ನು ಕರೀತಾರೆ ನಮ್ಮನ್ನ ಅಂತ. ಆರ್ಯ ಮಾತೆಯ ಅಮೃತ ಪುತ್ರರು ನಾವು ಅಂತ. ಮರೆಯದಿರಿ, ನಾವು ಪೂಜಿಸುವ ಜಗದೀಶ್ವರನು ತ್ಯಾಗಿ ಕುಲ ಚೂಡಾಮಣಿ. ನಮ್ಮ ಸ್ತ್ರೀಯರ ಆದರ್ಶ ಸೀತಾ, ಸಾವಿತ್ರಿ, ದಮಯಂತಿಯರು. ನಮ್ಮ ಕಣ್ಮುಂದೆ ಇದೆ ಇದು ಆದರ್ಶ. ಸ್ವಲ್ಪ ಅದನ್ನು ಸ್ವೀಕರಿಸಬೇಕು ಅಂತ ಸ್ವಾಮಿ ವಿವೇಕಾನಂದರು ನೋಡಿ. ನಮ್ಮ ಐಶ್ವರ್ಯ, ನಮ್ಮ ಜೀವನ ಕೇವಲ ಇಂದ್ರಿಯ ಭೋಗಕ್ಕಲ್ಲ, ವ್ಯಕ್ತಿಗತ ಸುಖಕ್ಕೆ ಅಲ್ಲ. ನಮ್ಮ ಜನ್ಮವಿರುವುದೇ ಜಗನ್ಮಾತೆಯ, ಭಾರತ ಮಾತೆಯ ಅಡಿದಾವ ಸಮರ್ಪಣೆಗಾಗಿ. ನಮ್ಮ ಜೀವನ ವಿಶ್ವವ್ಯಾಪಿ ಜಗಜ್ಜನನಿಯ ಕಾಂತಿಯನ್ನು ಪ್ರತಿಬಿಂಬಿಸುವುದಕ್ಕಾಗಿ ಇರುವುದು. ನಮ್ಮ ಜೀವನದ ಅರ್ಥ ಏನು? ಯಾಕೋಸ್ಕರ ಇರೋದು? ಆ ಭಾರತ ಮಾತೆಯ ಕಾಂತಿಯನ್ನು ಹೆಚ್ಚಿಸೋದಕ್ಕೆ, ಜಗನ್ಮಾತೆಯ ಕಾಂತಿಯನ್ನು ಹೆಚ್ಚಿಸೋದಕ್ಕೆ. ಅಂತ್ಯಜರು, ಮೂಢರು, ದರಿದ್ರರು, ನಿರಕ್ಷರ ಕುಕ್ಷಿಗಳು ಎಲ್ಲರೂ ನಮ್ಮ ರಕ್ತ ಬಂಧುಗಳಾದ ಸಹೋದರರು. ವೀರಾತ್ಮರೇ, ಧೀರರಾಗಿ ನೆಚ್ಚುಗೆಡದಿರಿ. ಭಾರತೀಯರು ನಾವು ಎಂದು ಹೆಮ್ಮೆ ತಾಳಿ. ಅಭಿಮಾನಪೂರ್ವಕವಾಗಿ ದಿಕ್ತಟಗಳು ಅನುರಣಿತವಾಗುವಂತೆ ತಾರಸ್ವರದಿಂದ ಸಾರಿ ಹೇಳಿ, ಭಾರತೀಯರು ನಾವು, ಭಾರತೀಯರೆಲ್ಲರೂ ನಮ್ಮ ಸಹೋದರರು, ಭಾರತೀಯರು ನಮ್ಮ ಪ್ರಾಣ, ಭಾರತೀಯ ದೇವತೆಗಳೆಲ್ಲರೂ ನಮ್ಮ ದೇವರು, ಭಾರತೀಯ ಸಮಾಜ ನಮ್ಮ ಬಾಲ್ಯದ ತೊಟ್ಟಿಲು. ನಮ್ಮನ್ನು ಬೆಳೆಸಿದ್ಯಾರು? ಸಮಾಜ ಬೆಳೆಸಿದ್ದು. ಭಾರತೀಯ ಸಮಾಜ ನಮ್ಮನ್ನು ಬೆಳೆಸಿದ್ದು. ಆದ್ದರಿಂದ ಭಾರತೀಯ ಸಮಾಜ ಅಂದರೆ ನಾವು ನೀವು ಬೆಳೆದಂಥ ತೊಟ್ಟಿಲು ಅದು ಅಂತ ಹೇಳ್ತಾ ಇದ್ದಾರೆ ಸ್ವಾಮಿ ವಿವೇಕಾನಂದರು. ತಾರುಣ್ಯದ ನಂದನವನ, ವೃದ್ಧಾಪ್ಯದ ವಾರಾಣಸಿ. ಭಾರತ ಭೂಮಿಯೇ ನಮ್ಮ ಪರಂಧಾಮ, ಭಾರತದ ಶುಭವೇ ನಮ್ಮ ಶುಭ. ಹಗಲು ರಾತ್ರಿಯು ಇದು ನಿಮ್ಮ ಪ್ರಾರ್ಥನೆಯಾಗಲಿ. ಏನು ಪ್ರಾರ್ಥನೆ ಆಗಬೇಕಂತೆ? ಹೇ ಗೌರಿನಾಥ, ಹೇ ಜಗನ್ಮಾತೆ, ಪೌರುಷವನ್ನು ನಮಗೆ ದಯಪಾಲಿಸು. ಹೇ ಸರ್ವಶಕ್ತಿಶಾಲಿನಿ ದುರ್ಗಾಮಾತೆ, ನಮ್ಮ ದೌರ್ಬಲ್ಯವನ್ನು ದಹಿಸು, ನಮ್ಮ ನಿಶಕ್ತಿಯನ್ನು ಹೋಗಲಾಡಿಸು, ನಮ್ಮನ್ನು ಪುರುಷ ಸಿಂಹರನ್ನಾಗಿಸು ಎನ್ನುವಂಥದ್ದು ನಮ್ಮೆಲ್ಲರ ಪ್ರಾರ್ಥನೆಯಾಗಲಿ. ನಾವೆಲ್ಲರೂ ಶಕ್ತಿವಂತರಾಗುವಂತಾಗಲಿ, ಯುಕ್ತಿವಂತರಾಗುವಂತಾಗಲಿ, ವಿವೇಕಿಗಳಾಗುವಂತಾಗಲಿ ಅಂತ ಸ್ವಾಮಿ ವಿವೇಕಾನಂದರು ಕರೆ ಕೊಡ್ತಾ ಇದ್ದಾರೆ ನಮ್ಮೆಲ್ರಿಗೂ. ಇನ್ನೊಂದು ಮಾತನ್ನು ಅವರು ಹೇಳ್ತಾರೆ, ನಾವು ಎಲ್ಲರಿಂದ ಉತ್ತಮವಾದದ್ದನ್ನು ಕಲಿಯೋಣ. ಆ ರೀತಿಯಾದಂಥ ದೊಡ್ಡ ಮನಸ್ಸು ನಮ್ಮಲ್ಲಿರಲಿ, ಹೃದಯದ ವೈಶಾಲ್ಯ ನಮ್ಮಲ್ಲಿರಲಿ. ಬೇರೆ ದೇಶದವರಿಂದನೂ ಕಲಿಯೋಣ. ಆದರೆ ನಮ್ಮ ಒಂದು ದೌರ್ಬಲ್ಯ ಏನು ಅಂದರೆ, ವಿಚಾರ ಮಾಡದೆ ನಾವು ಹಾಗಾಗಿ ಅನುಕರಣೆ ಮಾಡಿಬಿಡ್ತೀವಿ. ಅನುಕರಣೆ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಇಮಿಟೇಷನ್ ಅಂತ ಹೇಳ್ತಾರೆ. ಹಾಗಾಗಿ ಕಾಪಿ ಮಾಡೋದು.
ಅದು ನಮ್ಮ ಸಂಸ್ಕೃತಿ ಅಲ್ಲ. ಒಳ್ಳೆಯದನ್ನೆಲ್ಲ ತಗೊಳ್ಳೋಣ, ನಾವು ಒಳ್ಳೆ ವಿಚಾರವನ್ನು ತೆಗೆದುಕೊಳ್ಬೇಕು. ಸ್ವಾಮಿ ವಿವೇಕಾನಂದ ಇನ್ನೂ ಒಂದು ಕಾರಣ ಹೇಳೋದು, ಭಾರತದ ಅವನತಿಗೆ ಒಂದು ದೊಡ್ಡ ಕಾರಣ ಅಂತ ಹೇಳಿದ್ರೆ ನಾವು ಬೇರೆಯವರಿಂದ ಕಲಿಯೋದನ್ನು ಬಿಟ್ಟುಬಿಟ್ವಿ. ಒಂದು. ಎರಡನೇದನ್ನ, ನಮ್ಮಲ್ಲಿರುವಂಥ ಅದ್ಭುತವಾದದ್ದನ್ನು ಇತರರಿಗೆ ಕೊಡೋದನ್ನು ಬಿಟ್ಟುಬಿಟ್ವಿ. ಇವತ್ತು ಮುಖ್ಯವಾಗಿ ಆಗಬೇಕಾಗಿರೋದು ನಮ್ಮ ಜನಕ್ಕೆ ನಾವು ಅದನ್ನೆಲ್ಲ ಕೊಡಬೇಕಾಗಿದೆ. ಇತರರಿಂದನೂ ಕೂಡ ಒಳ್ಳೆಯದನ್ನು ಸ್ವೀಕರಿಸೋಣ. ಈ ರೀತಿಯಾಗಿ ಮಾಡ್ತಾ ಹೋದರೆ ಖಂಡಿತವಾಗಲೂ ನಾವು ಚೆನ್ನಾಗಾಗ್ತೀವಿ, ವ್ಯಕ್ತಿಗತವಾಗಿ ಚೆನ್ನಾಗಾಗ್ತೀವಿ, ಸಮಾಜ ಚೆನ್ನಾಗಾಗ್ತದೆ, ದೇಶ ಚೆನ್ನಾಗಾಗ್ತದೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ನಂಗೆ 4 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್. ಕೃಣ್ವಂತೋ ವಿಶ್ವಮಾರ್ಯಂ ಅಂತ ಹೇಳಿದಂತಹ ಸಂಸ್ಕೃತಿ ನಮ್ಮದು. ಅಂತಹ ಸಂಸ್ಕೃತಿಯ ಬಗ್ಗೆ ಇವತ್ತು ಬಹಳ ಸೊಗಸಾಗಿ ಸ್ವದೇಶಿ ಮಂತ್ರವನ್ನು ಹೇಳೋದ್ರ ಬಗ್ಗೆ, ಭಾರತವೇ ನಾನು ಅನ್ನುವಂಥ ನುಡಿಯನ್ನು ತುಂಬ ಸೊಗಸಾಗಿ ನಮಗೆ ಒಂದು ಆಳವಾದ ಒಂದು ಸ್ವರದಿಂದ ನಮಗೆಲ್ಲರಿಗೂ ಮೂಡಿಸಿದ್ದಾರೆ. ಧನ್ಯವಾದಗಳು ಸ್ವಾಮೀಜಿ. ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡೋರು ಮುಖ್ಯ ಭಾಷಣಕಾರರಾಗಿರುವಂತಹ ಶ್ರೀಯುತ ನಾರಾಯಣ ಸ್ವಾಮಿಯವರು. ಭಾರತ್ ಮಾತಾ ಕಿ. ಇನ್ನೂ ಸ್ವಲ್ಪ ಜೋರಾಗಿ ಹೇಳಬೇಕು. ಭಾರತ್ ಮಾತಾ ಕಿ. ಸ್ವಲ್ಪ ಕೈ ಎತ್ತಿ ಹೇಳೋಣ. ಭಾರತ್ ಮಾತಾ ಕಿ. ಭೂ ಮಾತಾ ಕಿ. ಹಿಂದೂ ಸಮಾಜಕ್ಕೆ, ಹಿಂದೂ ಸಮಾಜಕ್ಕೆ, ಹಿಂದೂ ಸಮಾಜೋತ್ಸವಕ್ಕೆ ನಾವೆಲ್ಲ ಹಿಂದೂ. ಸ್ವಲ್ಪ ಕೈ ಎತ್ತಿ ಹೇಳೋಣ. ನಾವೆಲ್ಲ ಹಿಂದೂ, ನಾವೆಲ್ಲ ಹಿಂದೂ. ಭಾರತ್ ಮಾತಾ ಕಿ. ಹಿಂದೂ ಶಕ್ತಿ, ದೇಶ ಶಕ್ತಿ ಅಂತ ಹೇಳ್ಬೋದು. ಹಿಂದೂ ಶಕ್ತಿ. ಹಿಂದೂ ಎದ್ದರೆ ದೇಶ ಎದ್ದೀತು. ಹಿಂದೂ ಎದ್ದರೆ ಭಾರತ್ ಮಾತಾ ಕಿ. ಆತ್ಮೀಯ ವೇದಿಕೆಯಲ್ಲಿರ್ತಕ್ಕಂಥ ಪೂಜನೀಯ ಯುಕ್ತಾನಂದ ಸ್ವಾಮೀಜಿಯವರೇ, ಹಾಗೆ ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ಮಾತಾ ಭಗಿನಿಯರೇ, ಇವತ್ತು ಒಂದು ವಿಜೃಂಭಣೆಯಿಂದ ಹಿಂದೂ ಸಮಾಜೋತ್ಸವವನ್ನು ನಾವು ಆಚರಣೆ ಮಾಡಿದ್ದೀವಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷದ ಆಚರಣೆಯನ್ನು ಹಲವಾರು ಕಾರ್ಯಕ್ರಮಗಳ ಮುಖಾಂತರ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಈಗಾಗಲೇ ಅನೇಕ ಕಾರ್ಯಕ್ರಮಗಳು ಮಾಡಿದ್ದೀವಿ. ಇನ್ನು ಮುಂದೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ನಾವು ಮಾಡೋರಿದ್ದೀವಿ. ಅದರಲ್ಲಿ ಒಂದು ಈ ಹಿಂದೂ ಸಮಾಜೋತ್ಸವ. 1925ರಲ್ಲಿ ಸಂಘ ಪ್ರಾರಂಭ ಆಯಿತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಾಗಪುರದಲ್ಲಿ ಪ್ರಾರಂಭ ಆಯಿತು. ಕಳೆದ ವಿಜಯದಶಮಿಗೆ 100 ವರ್ಷಗಳನ್ನು ಪೂರೈಸಿ 101ನೇ ವರ್ಷದಲ್ಲಿ ಇವತ್ತು ಯಾತ್ರೆ ಸಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಹಿಂದೂ ಸಮಾಜದ ಜಾಗೃತಿಗಾಗಿ ಏನೇನು ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನುವಂಥ ಯೋಜನೆಯನ್ನು ಇಟ್ಕೊಂಡು ಮಾಡಿದ್ದೀವಿ. ಸಂಘ 100 ವರ್ಷಕ್ಕೆ ಹಿಂದೆ ಕೇವಲ 7-8 ಜನ ಸೇರಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಪ್ರಾರಂಭ ಮಾಡಿದರು. ಇವತ್ತು ದೇಶದ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಎಲ್ಲ ರಾಜ್ಯಗಳಲ್ಲೂ, ಎಲ್ಲ ಜಿಲ್ಲೆಗಳಲ್ಲೂ, ಎಲ್ಲ ತಾಲೂಕುಗಳಲ್ಲೂ, ಪ್ರತಿ ಗ್ರಾಮಕ್ಕೂ, ಗ್ರಾಮದಲ್ಲೂ ಹಿಂದೂಗಳನ್ನು ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾ ಇದೆ. ಇನ್ನೂ ಮಾಡುವಂಥದ್ದು ಸಾಕಷ್ಟಿದೆ. ಅವತ್ತು ಯಾವ ಸ್ಥಿತಿ ಇತ್ತು? 1925ನೇ ಇಸ್ವಿಯಲ್ಲಿ ಹಿಂದೂ ಅಂತ ಹೇಳಬೇಕಂದ್ರೇ ಒಂದು ರೀತಿ ಸಂಕೋಚ ಪಡುವಂಥ
ಪರಿಸ್ಥಿತಿ ನಮ್ಮಲ್ಲಿತ್ತು. ನಮ್ಮ ಸಂಘ ಸ್ಥಾಪಕರು ಡಾಕ್ಟರ್ ಜಿಯವರು ಒಂದು ಕಾರ್ಯಕ್ರಮದಲ್ಲಿ ಇರಬೇಕಾದ್ರೆ ಒಬ್ಬರು ಹೇಳ್ತಾರಂತೆ, ಯಾವ ಮೂರ್ಖ ಹೇಳಿದ್ನೋ ಇದನ್ನು ಹಿಂದೂ ರಾಷ್ಟ್ರ ಅಂತ. ಆಗ ಇವರು ಸಭಿಕರ ಮಧ್ಯದಲ್ಲಿದ್ದರು. ಅವರು ಎದ್ದು ನಿಂತು ಹೇಳ್ತಾರೆ, ನಾನು ಹೇಳ್ತಾ ಇದ್ದೀನಿ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೆ ಅವರು, ಇದು ಹಿಂದೂ ರಾಷ್ಟ್ರ ಅಂತ. ಅಂದರೆ ಒಬ್ಬ ವ್ಯಕ್ತಿ ಅವತ್ತು ಎದೆ ತಟ್ಟಿ ಹೇಳಿದ, ಇದು ಹಿಂದೂ ರಾಷ್ಟ್ರ, ಇದರಲ್ಲಿ ಯಾವ ಅನುಮಾನವೂ ಇಲ್ಲ ಅನ್ನುವಂಥ ಸಂದೇಶವನ್ನು ಅವತ್ತು ಒಬ್ಬರೇ ಹೇಳಿದ್ದು. ಇವತ್ತು ದೇಶದ ಮೂಲೆ ಮೂಲೆಗಳಲ್ಲಿ, ಗ್ರಾಮಗಳಲ್ಲಿ ಇವತ್ತು ಹಿಂದುತ್ವದ ಬಗ್ಗೆ ಜಯಕಾರವನ್ನು ಕೂಗ್ತಾ ಹಿಂದೂ ಸಮಾಜವನ್ನು ಜಾಗೃತಿ ಮೂಡಿಸುವಂಥ ಕೆಲಸವಂತ ಲಕ್ಷಾಂತರ ಜನ ಕಾರ್ಯಕರ್ತರು ಇವತ್ತು ನಮ್ಮ ದೇಶದಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ದೇಶ ಅಷ್ಟೇ ಅಲ್ಲ, ದೇಶ ವಿದೇಶಗಳಲ್ಲಿ ಎಲ್ಲೆಲ್ಲಿ ಹಿಂದೂಗಳಿದ್ದಾರೋ ಅಲ್ಲೆಲ್ಲವೂ ಹಿಂದೂ ಸಂಘಟಿತರಾಗಿ ದೇಶದ ಬಗ್ಗೆ, ಸಮಾಜದ ಬಗ್ಗೆ ಚಿಂತನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈಗ ಸ್ವಾಮೀಜಿಯವರು ತುಂಬ ಚೆನ್ನಾಗಿ ಹೇಳಿದರು, ನಮ್ಮ ಕರ್ತವ್ಯಗಳೇನು, ಹಿಂದೂ ಸಮಾಜದ ಕೆಲಸ ಏನು, ನಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ, ನಾವು ಏನು ಮಾಡಬೇಕು, ನಮ್ಮ ಧರ್ಮ ಸಮಾಜವನ್ನು ರಕ್ಷಣೆ ಮಾಡುವಂಥ ಯಾರೋ ಒಬ್ಬ ವ್ಯಕ್ತಿದಲ್ಲ, ಇಡೀ ಪ್ರತಿಯೊಬ್ಬ ಹಿಂದೂ ಆ ರೀತಿಯಲ್ಲಿ ಕೆಲಸ ಮಾಡಬೇಕನ್ನುವಂಥ ಸಂದೇಶವನ್ನು ನಮಗೆ ಕೊಟ್ಟಿದ್ದಾರೆ. ಆದರೆ ಭಾರತ ಇವತ್ತು ಏನು ಯಾವ ಸ್ಥಿತಿಯಲ್ಲಿ ನಮ್ಮದು ಇದೆ, ಭಾರತವನ್ನು ಯಾವ ರೀತಿ ನೋಡ್ತಾ ಇದ್ರು, ಭಾರತ ಒಂದು ರಾಷ್ಟ್ರವಾಗಿ ರೂಪುಗೊಳ್ತಾ ಇದಕ್ಕೆ ಹಿಂದೂ ರಾಷ್ಟ್ರ ಅಂತ ಯಾಕೆ ಹೇಳಿದರು? ಹಿಂದೂ ರಾಷ್ಟ್ರ ಅನ್ನೋದಕ್ಕೆ ಒಂದು ರಾಷ್ಟ್ರ ಅಂತ ಉಳಿಬೇಕಾದ್ರೆ ಆ ರಾಷ್ಟ್ರವನ್ನು, ಆ ಮಣ್ಣನ್ನು ಪೂಜಿಸುವಂಥ ಜನ ಇರಬೇಕು, ಅದಕ್ಕೆ ಒಂದು ಗಡಿಗಳಿರಬೇಕು. ಆ ರೀತಿ ನಮ್ಮ ಪುರಾಣಗಳಲ್ಲೇ ಉಲ್ಲೇಖ ಆಗಿರ್ತಕ್ಕಂಥ ಅನೇಕ ಸಂಗತಿಗಳಿವೆ. ಭಾರತ ಒಂದು ರಾಷ್ಟ್ರ, ಅದು ಹಿಂದೂ ರಾಷ್ಟ್ರ, ಅದು ದೇವರೇ ನಿರ್ಮಿಸಿರ್ತಕ್ಕಂಥ ದೇಶ, ಅದು ಭಾರತ. ಹಿಮಾಲಯದಿಂದ ದಕ್ಷಿಣಕ್ಕೆ ಹಿಂದೂ ಸಾಗರ ಅಂದರೆ ಅರಬ್ಬಿ ಸಮುದ್ರ ಅಂತ ಹೇಳ್ತೀವಿ, ಅದನ್ನು ಹಿಂದೂ ಸಾಗರ ಅಂತ ಕರಿತಾ ಇದ್ವಿ. ಆ ಸಾಗರದಿಂದ ಮೇಲ್ಗಡೆ ಇರ್ತಕ್ಕಂಥ ಉತ್ತರಕ್ಕೆ ಇರ್ತಕ್ಕಂಥ ಈ ಪ್ರದೇಶ ಇದು ಭಾರತ, ಇದು ಹಿಂದೂ ರಾಷ್ಟ್ರ. ಹಿಂದೂ ರಾಷ್ಟ್ರ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಭಾರತ ಹಿಂದೇನು ಹಿಂದೂ ರಾಷ್ಟ್ರ ಆಗಿತ್ತು, ಇವತ್ತು ಹಿಂದೂ ರಾಷ್ಟ್ರ, ಮುಂದೇನು ಹಿಂದೂ ರಾಷ್ಟ್ರವಾಗಿ ಉಳಿಯುತ್ತೆ. ಅದು ನಮ್ಮ ಶತಸಿದ್ಧ ಆಗಬೇಕು. ಆ ರೀತಿ ಶಪಥವನ್ನು ನಾವು ಮಾಡಬೇಕು. ಇದು ಹಿಂದೂಗಳ ದೇಶ. 2002ರಲ್ಲಿ ಹಿಂದೂ ಸಂಗಮ ಅಂತ ನಾವು ಬೆಂಗಳೂರಲ್ಲಿ ಆಚರಣೆ ಮಾಡಿದ್ವಿ. ಸಾವಿರಾರು ಜನ ಗಣವೇಶದಲ್ಲಿ ಭಾಗವಹಿಸಿದರು. ಅವತ್ತಿನ ಸಂದರ್ಭದಲ್ಲಿ ಪೂಜ್ಯ ಆದಿಚುಂಚನಗಿರಿ ಶ್ರೀಗಳು ಹೇಳಿದರು, ಮುಸಲ್ಮಾನರಿಗೆ ಅನೇಕ ದೇಶಗಳಿವೆ, ಕ್ರಿಶ್ಚಿಯನ್ರಿಗೆ ಅನೇಕ ದೇಶಗಳಿವೆ, ಆದರೆ ಭಾರತ ಹಿಂದೂಗಳಿಗೆ ಯಾವ ದೇಶ ಇದೆ? ಇರ್ತಕ್ಕಂಥದ್ದು ಒಂದೇ ಒಂದು ದೇಶ, ಅದು ಭಾರತ. ಅದು ಒಂದು ಭಾರತ. ಭಾರತ ನಮ್ಮನ್ನು ಇಲ್ಲಿಂದ ಯಾರಾದರೂ ಓಡಿಸಿದ್ರೆ ನಾವು ಎಲ್ಲಿಗೆ ಬಿಡಬೇಕು? ಸಮುದ್ರಕ್ಕೆ ಹೋಗಿ ಬಿಡಬೇಕು, ಬೇರೆ ಎಲ್ಲೂ ಜಾಗ ಇಲ್ಲ ನಮಗೆ. ಹಾಗಾಗಿ ಇದು ಹಿಂದೂ ರಾಷ್ಟ್ರ, ಇದು ಹಿಂದೂ ಸಮಾಜ. ಈ ಸಮಾಜವನ್ನು, ಹಿಂದೂ ರಾಷ್ಟ್ರವನ್ನು ಉಳಿಸುವಂಥ ವ್ಯವಸ್ಥೆ ಅದು ಪ್ರತಿಯೊಬ್ಬ ಹಿಂದುವಿನ ಅಂತರಾಳದಲ್ಲಿ ಮೂಡಬೇಕು. ಆಗ ಮಾತ್ರ ಈ ದೇಶಕ್ಕೆ ಶಕ್ತಿ ಬರುತ್ತೆ, ಈ ಹಿಂದೂ ಸಮಾಜಕ್ಕೆ ಶಕ್ತಿ ಬರುತ್ತೆ. ಆ ರೀತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಇವತ್ತು ದೇಶದ ಉದ್ದಗಲಕ್ಕೂ 1,00,000 ಕಾರ್ಯಕ್ರಮಗಳು ಈ ರೀತಿ ಹಿಂದೂ ಸಮಾಜೋತ್ಸವಗಳು ನಡೀತವೆ ನಮ್ಮ ದೇಶದಲ್ಲಿ. 1,00,000 ಹಿಂದೂ ಸಮಾಜೋತ್ಸವಗಳು. ಪ್ರತಿಯೊಂದು ಮೊಹಲ್ಲಾದಲ್ಲಿ, ತಾಲೂಕಿನಲ್ಲಿ, ಗ್ರಾಮ ಪಂಚಾಯಿತಿಯಲ್ಲಿ, ಗ್ರಾಮಗಳಲ್ಲೂ ಹಿಂದೂ ಸಮಾಜವನ್ನು ಜಾಗೃತಿಗೊಳಿಸುವಂಥ ಕೆಲಸ ಇವತ್ತು ಈ ಹಿಂದೂ ಸಮಾಜೋತ್ಸವದ ಮುಖಾಂತರ ಜನರನ್ನು ಜಾಗೃತಿಗೊಳಿಸುವಂಥ ಕೆಲಸ ಮಾಡ್ತಾ ಇದೆ. ನಾವು 1,00,000 ಜನನ ಸೇರಿಸಿದ್ದೀವಿ, 2,00,000 ಜನ ಸೇರಿಸಿ ಹಿಂದೂ ಸಮಾಜೋತ್ಸವಗಳನ್ನು ಮಾಡಿದ್ದೀವಿ. ಆದರೆ ಇವತ್ತು ಈ ಹಿಂದೂ ಸಮಾಜೋತ್ಸವ ಮೈಸೂರಲ್ಲಿ 40-50 ಕಡೆ ಹಿಂದೂ ಸಮಾಜೋತ್ಸವಗಳು ನಡೀತವೆ. ಪ್ರತಿಯೊಂದು ವಾರ್ಡಲ್ಲೂ ಹಿಂದೂ ಸಮಾಜೋತ್ಸವಗಳನ್ನು ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾ ಇದೆ. ಇದು ದೇಶದ ಉದ್ದಗಲಕ್ಕೂ ನಡೀತಾ ಇದೆ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ
ಎಲ್ಲ ರಾಜ್ಯಗಳಲ್ಲೂ, ಎಲ್ಲ ಜಿಲ್ಲೆಗಳಲ್ಲೂ, ಎಲ್ಲ ತಾಲೂಕುಗಳಲ್ಲೂ ಈ ಸಮಾಜೋತ್ಸವಗಳು ನಡೀತಾ ಇದೆ, ಬೇರೆ ಬೇರೆ ಸಂದರ್ಭಗಳಲ್ಲಿ ನಡೀತಾ ಇದೆ. ಅಂತಹ ಸಮಾಜೋತ್ಸವದಲ್ಲಿ ನಾವೆಲ್ಲ ಭಾಗವಹಿಸಿದ್ವಿ. ಹಿಂದೂ ಸಂಸ್ಕೃತಿ, ಹಿಂದೂ ಸಮಾಜಕ್ಕೆ ಸ್ವಾಮೀಜಿಯವರು ಹೇಳಿದರು, ನಮ್ಮ ಧರ್ಮ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ ಅಂದ್ರೆ ಕೇವಲ ಪೂಜಾ ಪದ್ಧತಿನ, ಪೂಜೆ ಮಾಡ್ಕೊಂಡಿರೋದು ಅಷ್ಟೇನ ನಮ್ಮ ಹಿಂದೂ ಸಂಸ್ಕೃತಿ? ಹಿಂದೂ ಸಂಸ್ಕೃತಿ ಅಂದರೆ ಜಗತ್ತಿಗೆ ನಾವು ಸಂಸ್ಕೃತಿಯನ್ನು ಕೊಟ್ಟಂಥವ್ರು. ಜಗತ್ತು ಆಹಾರವನ್ನು ಬೇಯಿಸಿ ತಿನ್ನಬೇಕಂತಲೇ ಗೊತ್ತಿರಲಿಲ್ಲ. ಅವತ್ತು ನಾವು ಭಾರತದಲ್ಲಿ ಆಹಾರವನ್ನು ಬೇಯಿಸಿ ತಿಂತಾ ಇದ್ದೀವಿ. ನಾವು ಜಗತ್ತಿಗೆ ಸಂಸ್ಕೃತಿ ಎಲ್ಲವನ್ನು ಜಗತ್ತಿಗೆ ಕೊಟ್ಟಂತ ದೇಶ ಭಾರತ. ಸೊನ್ನೆಯನ್ನು ಕೊಟ್ಟಿದ್ದು ನಾವು ಅಂತ ಹೇಳ್ತೀವಿ. ಸೊನ್ನೆ ಅಂದರೆ ಇವತ್ತು ಸೊನ್ನೆ ಇಲ್ಲ ಅಂದರೆ ಜಗತ್ತೇ ಇಲ್ಲ. ಗಣಿತದಲ್ಲಿ ನಾವು ಮುಂದೆ ಇದ್ದೀವಿ, ಕಲೆಗಳಲ್ಲಿ ನಾವು ಮುಂದೆ ಇದ್ದೀವಿ, ಶಿಲ್ಪಕಲೆಯಲ್ಲಿ ಮುಂದೆ ಇದ್ದೀವಿ, ಸಂಗೀತದಲ್ಲಿದ್ದೀವಿ. ಇದೆಲ್ಲವನ್ನು ಜಗತ್ತಿಗೆ ಕೊಟ್ಟಿದ್ದು ಯಾವುದು? ಭಾರತ. ಹೆಮ್ಮೆಯ ಭಾರತ. ಜಗತ್ತಿನಲ್ಲಿ ಇನ್ನು ಬಟ್ಟೆ ಹಾಕೊಳ್ಳೋದೇ ಗೊತ್ತಿರಲಿಲ್ಲ, ಆಹಾರವನ್ನು ಬೇಯಿಸಿ ತಿನ್ನಬೇಕನ್ನೋದೇ ಗೊತ್ತಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಸಮೃದ್ಧವಾಗಿದ್ದೀವಿ. ಜಗತ್ತಿಗೆ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತೇನ ಜಗತ್ತು ಬದುಕಿದ್ರೆ ಅದು ಭಾರತದಿಂದ. ಅಂತಹ ಭಾರತವನ್ನ ಯಾವ ಸ್ಥಿತಿಗೆ ತಂದ್ವಿ ನಾವು? ಬ್ರಿಟಿಷರು ಏನು ಹೇಳಿದ್ರು ನಮಗೆ? ಭಾರತೀಯರಂದ್ರೆ ಇವರಿಗೆ ಏನು ಗೊತ್ತಿಲ್ಲ, ಮೂರ್ಖರು ಇವರು. ಬ್ರಿಟಿಷರು ಹೇಳಿದ್ದು. ಮೆಕಾಲೆ ನಮ್ಮ ದೇಶಕ್ಕೆ ಬಂದ, ಏನು ಮುಸಲ್ಮಾನರು ಮೊಘಲರು ಈ ದೇಶವನ್ನು ಸುಮಾರು ಟ್ರೈ ಮಾಡಿದ್ರು, ಆಗಲಿಲ್ಲ. ಬೇರೆ ಬೇರೆಯವರು ಯಾರು ಈ ದೇಶವನ್ನು ಭಾರತವನ್ನು ಆಳಕ್ಕಾಗ್ತಾ ಇಲ್ಲ. ಸ್ವಾಮೀಜಿಯವರು ಹೇಳಿದರು, ವಿವೇಕಾನಂದರು ಹೇಳಿದರು, ಮೂಲ ಇರ್ತಕ್ಕಂಥದ್ದೇ ನಮ್ಮ ಆಚಾರ ವಿಚಾರಗಳಲ್ಲಿ. ಅದು ಭದ್ರವಾಗಿ ಹಿಡಿದಿಟ್ಕೊಂಡಿದೆ. ಇದನ್ನು ನಾಶ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಮೆಕಾಲೆ ಅವರ ಪಾರ್ಲಿಮೆಂಟಲ್ಲಿ ಹೇಳ್ತಾನೆ, ಬ್ರಿಟನ್ನಲ್ಲಿ. ಅವನು ಹೇಳ್ತಾನೆ, ಅಲ್ಲಿನ ಶಿಕ್ಷಣ ಪದ್ಧತಿಯನ್ನು ಬದಲಾಯಿಸಬೇಕು. ನಾನು ಕೆಲವೇ ವರ್ಷಗಳಲ್ಲಿ ಬ್ರಿಟಿಷರನ್ನು ಏನು ಆಚಾರದಲ್ಲಿ ಬ್ರಿಟಿಷರನ್ನು ಕಪ್ಪು ಬ್ರಿಟಿಷರನ್ನು ನಿರ್ಮಾಣ ಮಾಡ್ತೀನಿ, ಶಿಕ್ಷಣದ ವ್ಯವಸ್ಥೆಯನ್ನು ಬದಲಾಯಿಸಬೇಕಂತ ಹೇಳಿದ್ರು. ಇವತ್ತು ನಾವು ಓದ್ತಾ ಇರ್ತಕ್ಕಂಥದ್ದು ಆ ಮೆಕಾಲೆ ಶಿಕ್ಷಣ ಪದ್ಧತಿಯಿಂದ ನಾವು ಯಾರು ಅನ್ನೋದು ಮರ್ತೋದ್ವಿ. ಜಗತ್ತಿಗೆ ಏನು ಕೊಟ್ಟಿದ್ದೀವಿ ಅನ್ನೋದು ನಾವು ಮರ್ತೋದ್ವಿ. ರಾಮ, ಕೃಷ್ಣ, ವಿವೇಕಾನಂದ ಇಂಥವರು ಓಡಾಡಿದಂಥ ಭೂಮಿ ಇದು. ಸಾವಿರಾರು ವರ್ಷಗಳಲ್ಲಿ ವಿಮಾನನೇ ಗೊತ್ತಿಲ್ಲ, ಪುಷ್ಪಕ ವಿಮಾನ ರಾಮಾಯಣದಲ್ಲಿ ಬರುತ್ತೆ. ಶಬ್ದರಹಿತ ವಿಮಾನದಲ್ಲಿ ರಾವಣ, ಕುಬೇರ ಎಲ್ಲರೂ ಓಡಾಡಿರ್ತಕ್ಕಂಥದ್ದು ವಿಮಾನ ಆ ಕಾಲದಲ್ಲೇ ಇತ್ತು. ಇವತ್ತು ಏನು ಅಣ್ವಸ್ತ್ರ ಅಂತೆ ಬ್ರಹ್ಮಾಸ್ತ್ರ, ಅವತ್ತು ಬ್ರಹ್ಮಾಸ್ತ್ರದ ಪ್ರಯೋಗ ಇತ್ತು. ಕುರುಕ್ಷೇತ್ರ ಯುದ್ಧದಲ್ಲಿ ಎಷ್ಟು ಯಾವ್ಯಾವ ರೀತಿ ಅಸ್ತ್ರಗಳನ್ನು ಉಪಯೋಗಿಸಿದ್ದಾರೆ ಅವೆಲ್ಲವೂ ಭಾರತದಲ್ಲಿತ್ತು. ಅಂತಹ ಮುಂದುವರಿದ ದೇಶ ನಮ್ಮದಾಗಿತ್ತು. ಹಾಗಾಗಿ ಜಗತ್ತಿಗೆ ನಾವು ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದೀವಿ. ಅದನ್ನು ನಾವು ಮರೆಸುವಂಥ ಕೆಲಸ ವ್ಯವಸ್ಥಿತವಾಗಿ ಬ್ರಿಟಿಷರು ಮಾಡಿದರು. ನಾವು ಅದನ್ನು ನಂಬಿದ್ದೀವಿ. ಆದರೆ ಈಗ ಅದನ್ನು ಬದಲಾಯಿಸಬೇಕು, ಬದಲಾಯಿಸಿದ್ದೀವಿ. ಇವತ್ತು ಯಾವ ಕಾಶ್ಮೀರದಲ್ಲಿ ಧರ್ಮವನ್ನು ಕೇಳಿ 26 ಜನರನ್ನು ಕೊಂದರು, ಆ ದೇಶಕ್ಕೆ ನಾವು ಯಾವುದೇ ಒಬ್ಬ ಸೈನಿಕನನ್ನು ಆ ದೇಶದ ಒಳಗಡೆ ಕಳಿಸದೆ ಇಲ್ಲಿಂದಲೇ ಆಪರೇಟ್ ಮಾಡಿದ್ದೀವಿ. ಆ ದೇಶದಲ್ಲಿರ್ತಕ್ಕಂಥ ಪಾಕಿಸ್ತಾನದಲ್ಲಿರ್ತಕ್ಕಂಥ ಭಯೋತ್ಪಾದನಾ ಶಿಬಿರಗಳನ್ನು ನಾಶ ಮಾಡಿದ್ದೀವಿ. ಅವರ ಏರ್ ಬೇಸ್ಗಳನ್ನು ಹೊಡೆದಿದ್ದೀವಿ. ಯಾವುದು ಅಷ್ಟು ಶಕ್ತಿಶಾಲಿಯಾಗಿ ಆಧುನಿಕವಾಗಿ ಇವತ್ತು ಬೆಳೆದಿದೆ. ಜಗತ್ತು ಇವತ್ತು ಭಾರತದ ಕಡೆ ನೋಡ್ತಾ ಇದೆ. ಭಾರತ ಇವತ್ತು ಜಗತ್ತಿಗೆ ಬೇಕಾಗಿದೆ. ಹಿಂದೂ ಧರ್ಮ ಜಗತ್ತಿಗೆ ಬೇಕಾಗಿದೆ. ಜಗತ್ತು ಉಳಿಯಬೇಕಾದ್ರೆ ಭಾರತ ಉಳಿಬೇಕಾಗಿದೆ. ಭಾರತ ಉಳಿದ್ರೆ ಬರೀ ಭಾರತ ಅಲ್ಲ, ಜಗತ್ತು ಉಳಿಯುತ್ತೆ. ಅಂತಹ ಸಂದೇಶವನ್ನ ಇವತ್ತು ನಾವು ಸಮಾಜಕ್ಕೆ ಕೊಡಬೇಕಾಗಿದೆ, ದೇಶಕ್ಕೆ ಕೊಡಬೇಕಾಗಿದೆ. ಆ ರೀತಿ ಕೆಲಸಗಳನ್ನು ನಾವು ಸಮಾಜದಲ್ಲಿ ಮಾಡ್ತಾ ಇದ್ದೀವಿ. ಹಿಂದೂ ಸಂಸ್ಕೃತಿ, ಹಿಂದೂ ಸಮಾಜ ಅಂದ್ರೆ ಏನು? ನಾವು ಇದರಲ್ಲಿ ಪ್ರಯಾಗರಾಜ್ಯದಲ್ಲಿ ಮಾಡಿದ್ವಿ. ಕೇವಲ ಒಂದು ಸ್ನಾನ ಮಾಡೋದಕ್ಕೋಸ್ಕರ 60 ಕೋಟಿ ಜನರು ಅಲ್ಲಿಗೆ ಬಂದರು. 60 ಕೋಟಿ ಜನ ಹಿಂದೂಗಳು ಒಟ್ಟಾಗಿ ಸೇರಿದ್ದೀವಿ. ಜಗತ್ತಿನಲ್ಲಿ ಎಲ್ಲಾದರೂ ಸೇರಕ್ಕೆ ಸಾಧ್ಯ ಇದೆ ಇದು?
ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. 60 ಕೋಟಿ ಜನ ನಾವು ಅಲ್ಲಿ ಸೇರಿದ್ದೀವಿ. ಯಾವ ದೇಶದ ಮೇಲೆ 17 ಬಾರಿ ಆಕ್ರಮಣ ಮಾಡಿ ಗಜನಿ ಸೋಮನಾಥವನ್ನು ಧ್ವಂಸ ಮಾಡಿದ್ನೋ ಮತ್ತೆ ಮತ್ತೆ ತಲೆ ಎತ್ತಿ ನಿಂತು ಇವತ್ತು ಜಗತ್ತಿಗೆ ಸಾರ್ತಾ ಇದೆ, ಭಾರತ ಬದುಕಿದೆ ಅನ್ನೋದನ್ನ ಇವತ್ತು ಜಗತ್ತಿಗೆ ಸಾರ್ತಾ ಇದೆ. ಆ ಗಜನಿ ಇದಾನ ಉಳಿದಿದ್ದಾನೆ ಈ ದೇಶದಲ್ಲಿ? ಯಾವುದಾದ್ರೂ ದೇಶದಲ್ಲಿ ಇದಾನ ಆ ಗಜನಿ ಇದೆಯಾ ಇವತ್ತು? ಇಲ್ಲ. ಯಾವ ಬಾಬರ್ ನಮ್ಮ ದೇಶದ ರಾಮನ ಮಂದಿರದ ಮೇಲೆ ಆಕ್ರಮಣ ಮಾಡಿ ಅದನ್ನು ಧ್ವಂಸ ಮಾಡಿದ್ನೋ ಆ ಮಂದಿರ 500 ವರ್ಷಗಳ ಹೋರಾಟದ ನಂತರ ಮತ್ತೆ ತಲೆ ಎತ್ತಿ ನಿಂತಿದೆ. ಇದು ಹೆಮ್ಮೆ ಅಲ್ವಾ ನಮ್ದು? 1000 ವರ್ಷಗಳ ಹೋರಾಟದಲ್ಲಿ ಇವತ್ತು ನಾವು ಬದುಕಿದ್ದೀವಿ. ಜಗತ್ತಿನಲ್ಲಿ ಸಂಸ್ಕೃತಿ ಇಲ್ಲ ಅಂದ್ರೆ ಯಾವ ದೇಶನೂ ಉಳಿಯೋದಿಲ್ಲ. ಸ್ವಾಮೀಜಿಗಳು ಅದಕ್ಕೆ ಹೇಳಿದ್ರು, ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕು. ಯಾವುದು ನಮ್ಮನ್ನು ಉಳಿಸಿರೋದಂತ ಯಾವುದು? ಸಂಸ್ಕೃತಿ. ಆ ಸಂಸ್ಕೃತಿ ಇವತ್ತು ಸಂಸ್ಕೃತಿ ಹೀನ ದೇಶಗಳು ಯಾವುದಾದ್ರೂ ಬದುಕಿದೆಯಾ? ನಮ್ಮ ಕಣ್ಣು ಮುಂದೆ ಅನೇಕ ದೇಶಗಳು ಸರ್ವನಾಶ ಆಗೋದು. ನಮ್ಮ ದೇಶದ ಮೇಲೆ ಆಕ್ರಮಣಕಾರಿಗಳು ಬಂದರು, ಗ್ರೀಕರು, ಫ್ರೆಂಚರು, ಡಚ್ಚರು. ಇವತ್ತು ಅವರೆಲ್ಲ ನಮ್ಮ ದೇಶದ ಮೇಲೆ ದಾಳಿ ಮಾಡಿದಂಥವರು. ಇವತ್ತು ಯಾವುದಾದ್ರೂ ಆ ಸಂಸ್ಕೃತಿ ಪ್ರಪಂಚದಲ್ಲಿ ಇದೆಯಾ? ಉಳಿದಿಲ್ಲ. ಯಾಕೆ? ಅದನ್ನು ರಕ್ಷಣೆ ಮಾಡುವಂಥ ಜನ ಇಲ್ಲ. ಅವರು ಅದನ್ನು ಮರೆತರು, ಹಾಗಾಗಿ ಅವರು ಸರ್ವನಾಶ ಆದರು. ಆದರೆ ಭಾರತ ಮೊಘಲರ ಆಕ್ರಮಣ, ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು, ಬ್ರಿಟಿಷರು ಹೀಗೆ ಅನೇಕರ ಆಕ್ರಮಣಗಳಾದರೂ ಇವತ್ತು ಜಗತ್ತಿನಲ್ಲಿ ಎಷ್ಟನೇ ಸ್ಥಾನಕ್ಕೆ ಬಂದಿದ್ದೀವಿ ನಾವು? 4ನೇ ಸ್ಥಾನದಲ್ಲಿದ್ದೀವಿ. ಇವತ್ತು 12ನೇ ಸ್ಥಾನದಲ್ಲಿದ್ದೀವಿ, ಇವತ್ತು 4ನೇ ಸ್ಥಾನದಲ್ಲಿದ್ದೀವಿ. ಜಗತ್ತಿನ ಅನೇಕ ದೇಶಗಳು ಭಾರತವನ್ನು ನೋಡ್ತಾ ಇದ್ದಾರೆ. ಜಗತ್ತನ್ನ ಯಾವ ರೀತಿ ತಡೆ ಹಿಡಬೇಕಂತ ಜಗತ್ತಿನ ದೊಡ್ಡಣ್ಣ ನೋಡ್ತಾ ಇದ್ದಾನೆ. ಅವನ್ಯಾರ ಅಲ್ಲಿ ಯಾವುದೋ ಒಂದು ದೇಶ ಇತ್ತಲ್ಲ, ಅದನ್ನು ಕಿತ್ಕೊಂಡ್ರಲ್ಲ ಅವರು. ಯಾವುದ ದೇಶ? ವೆನಿಜುಲಾದ ಅಧ್ಯಕ್ಷನನ್ನ ಪಾಪ ತಗೊಂಡಾಗ ಅವ್ರು ಇಟ್ಕೊಂಡು ಕೂತಿದ್ದಾರೆ. ಅಲ್ಲಿ ಇಂಥ ಸ್ಥಿತಿ ಯಾವ ದುರ್ಬಲ ದೇಶಗಳಿದ್ದವೋ ಆ ದೇಶದ ಅಧ್ಯಕ್ಷ ಅವನ ಹೆಂಡತಿನೂ ತಗೊಂಡಾಗ ಅಲ್ಲಿ ಇಟ್ಕೊಂಡು ಜೈಲಿಗೆ ಹಾಕಿದ್ದಾರೆ. ಆದರೆ ಭಾರತ ಜಗತ್ತನ್ನು ಆಳಬಹುದಾಗಿತ್ತು. ಯಾರ ಮೇಲೂ ನಾವು ಆಕ್ರಮಣ ಮಾಡಿಲ್ಲ. ಯಾವ ದುರ್ಬಲ ದೇಶಗಳ ಮೇಲೆ ಆಕ್ರಮಣ ಮಾಡಿಲ್ಲ. ನಮ್ಮದು ಹಿಂದೂ ಸಂಸ್ಕೃತಿ ಕೊಡುವುದು, ಕಿತ್ಕೊಳ್ಳೋದು ವಿಕೃತಿ. ನಾವು ವಿಕೃತಿ ಯಾವತ್ತೂ ಮಾಡಿಲ್ಲ. ನಮ್ಮ ದೇಶದಲ್ಲಿ ಜಗತ್ತಿಗೆ ಕೊರೋನಾ ಆಕ್ರಮಣ ಮಾಡಿತು. ಕೊರೋನಾ ಆಕ್ರಮಣ ಮಾಡಿದಾಗ ಎಲ್ಲ ದೇಶಗಳು ಕೊರೋನಾ ವ್ಯಾಕ್ಸಿನ್ಗೋಸ್ಕರ ವ್ಯಾಪಾರ ಪ್ರಾರಂಭಿಸಿದವು. ಆದರೆ ಭಾರತ ವ್ಯಾಕ್ಸಿನ್ ತಯಾರು ಮಾಡಿತು. ನಮ್ಮ ದೇಶದ 140 ಕೋಟಿ ಜನರಿಗೆ ಉಚಿತವಾಗಿ ಕೊಟ್ಟರು. ಅಷ್ಟೇ ಅಲ್ಲ, ಜಗತ್ತಿನ 70 ದೇಶಗಳಿಗೆ ಉಚಿತವಾಗಿ ಕೊಟ್ಟಿದ್ದೀವಿ ನಾವು. ಜಗತ್ತಿನ ಯಾವ ದೇಶವೂ ಕೊಡಲಿಲ್ಲ. ಇದು ನಮ್ಮ ಸಂಸ್ಕೃತಿ. ಇದನ್ನು ನಾವು ಮರಿಬಾರ್ದು. ಇದನ್ನು ರಕ್ಷಣೆ ಮಾಡುವಂತ ಕೆಲಸ ಇವತ್ತು ನಾವೆಲ್ಲರೂ ಮಾಡಬೇಕಾಗಿದೆ. ಭಾರತ ಆ ರೀತಿಯ ಕೆಲಸಗಳನ್ನು ಇವತ್ತು ಮಾಡ್ತಾ ಇದೆ. ನಾವೆಲ್ಲ ಹಿಂದೂ ಸಮಾಜೋತ್ಸವದಿಂದ ಮಾಡಬೇಕಾಗಿದೆ. ಹಿಂದೂ ಸಮಾಜ ಇವತ್ತು ನಾವು ಸುಮ್ಮನೆ ಕೈ ಕಟ್ಟಿ ಕೂತ್ಕೊಂಡ್ರೆ ಸಾಕಾಗೋದಿಲ್ಲ. ನಮ್ಮ ಕೆಲಸಗಳೇನು? ಹಿಂದೂ ಸಮಾಜ ನಮ್ಮ ಕರ್ತವ್ಯಗಳೇನು? ಹಿಂದೂ ಸಮಾಜ ಯಾಗೂ ಇರುತ್ತೆ ಅನ್ನುವಂಥದ್ದು ರೀತಿಯಲ್ಲಿ ನಾವೇನಾದರೂ ಇದ್ದರೆ ಬದುಕಕ್ಕೆ ಸಾಧ್ಯ ಇದೆಯಾ? ನಾವು ಜಗತ್ತಿನ ಅನೇಕ ದೇಶಗಳಿಗೆ ಹೋಗಿದ್ದೀವಿ. ಇವತ್ತು ಕಾಂಬೋಡಿಯಾ ಅಂತ ಒಂದು ದೇಶ ಇದೆ. ಅಲ್ಲಿಗೆ ಯಾರೋ ನಮ್ಮ ಋಷಿಮುನಿಗಳೊಬ್ಬರು ಹೋದರು. ಆ ದೇಶವನ್ನ ಅಲ್ಲಿ ಸಂಸ್ಕಾರವನ್ನು ಕೊಟ್ಟರು. ಅವರಿಗೆ ಕೊಟ್ಟ ನಂತರ ಆ ದೇಶ ಏನಾಯಿತು? ಅವನನ್ನೇ ರಾಜನನ್ನಾಗಿ ಮಾಡಿಕೊಂಡ್ರು ಅವರು. ಇವತ್ತು ಆ ದೇಶಕ್ಕೆ ಕಾಂಬೋಡಿಯಾ ಅಂತ ಹೆಸರು ಬಂತು. ಯಾರು ಅದನ್ನು ಕೊಟ್ಟಿದ್ದು? ಸಂಸ್ಕಾರವನ್ನು ಕೊಟ್ಟಿದ್ದು ಭಾರತ. ನಾವು ಆ ರೀತಿ ಜಗತ್ತಿಗೆ ಕೊಟ್ಟಂಥವರು. ಸಂಸ್ಕಾರವನ್ನು ಜಗತ್ತಿಗೆ ಕೊಟ್ಟಂಥ ದೇಶ ನಮ್ಮದು. ದೇವರನ್ನ ಕಾಣಬೇಕಂದ್ರೆ ಎಲ್ಲಿಗೆ ಬರಬೇಕು? ಚೀನಿಯರು ಹೇಳ್ತಾರಂದ್ರೆ ಭಾರತದಲ್ಲಿ ಒಂದ್ಸಾರಿ ಆದರೂ ಜನ್ಮ ತಾಳಬೇಕು. ದೇವರನ್ನು ನೋಡಬೇಕಂದ್ರೆ ಭಾರತವನ್ನು ನಾವು
ಪುಣ್ಯಭೂಮಿ, ಧರ್ಮಭೂಮಿ, ಕರ್ಮಭೂಮಿ, ಪಿತೃಭೂಮಿ. ಇದು ಧರ್ಮದ ನಾಡು. ಇದು ಈ ಧರ್ಮದ ನಾಡಿನಲ್ಲಿ ಜಗತ್ತಿನಲ್ಲಿ ಎಲ್ಲೂ ಇಲ್ಲ ಇದು. ಅಂತಹ ಒಂದು ದೇಶದಲ್ಲಿ ನಾವೆಲ್ಲ ಜನಿಸಿದ್ದೀವಿ. ನಾವೆಲ್ಲ ಧನ್ಯರು. ರಾಮಕೃಷ್ಣ ಪರಮಹಂಸರಿಗೆ ನಾನು ಕತೆ ಕೇಳಿರೋದು. ಯಾರೋ ವಿವೇಕಾನಂದರೇ ಕೇಳಿದ್ರಂತೆ, ಪ್ರಾರಂಭದಲ್ಲಿ ಪ್ರಶ್ನೆ ಮಾಡಿದ್ರಂತೆ ಹೋದಾಗ, ದೇವರನ್ನು ನೀವು ನೋಡಿದ್ದೀರಾ ಅಂತ. ಯಾಕಂದರೆ ವಿವೇಕಾನಂದರು ಏನು ಸಾಮಾನ್ಯವಾಗಿರಲಿಲ್ಲ, ಪ್ರತಿಯೊಂದರಲ್ಲೂ ಹುಡುಕ್ತಾ ಇದ್ರು. ಅವರು ಪ್ರಶ್ನೆಗಳು ಕೇಳ್ತಾ ಇದ್ರು, ಸಂಶಯ ಅವರಿಗೆ. ದೇವರು ಅವರು ಯಾವುದು ಭೂತ ಇದೆ ಅಂತ ಹೇಳಿದಾಗ ಗದ್ದೆಯಲ್ಲಿ ಹೋಗಿ ಕೂತಿದ್ದರು, ತೋಟದಲ್ಲಿ ಮರದ ಮೇಲೆ ಕೂತಿದ್ರು, ಅದನ್ನು ನೋಡ್ಬೇಕಂತ ಹೇಳಿ. ಹಾಗೆ ರಾಮಕೃಷ್ಣ ಪರಮಹಂಸರನ್ನ ಪರೀಕ್ಷೆ ಮಾಡಬೇಕಂತ ಕೇಳಿ, ದೇವರನ್ನು ನೀವು ನೋಡಿದ್ದೀವ ಅಂತ. ಆಗ ಪರಮಹಂಸರು ಹೇಳಿದ್ರಂತೆ, ದೇವರನ್ನು ನಾನು ನೋಡಿದ್ದೀನಿ, ನಿನಗೂ ತೋರಿಸ್ತೀನಿ ಅಂತ ಹೇಳಿದರು. ಅಂತಹ ದೇಶ ನಮ್ಮದು. ದೇವರನ್ನು ನೋಡಿದ್ದೀನಿ, ನಿನಗೂ ಬೇಕಾದ್ರೆ ತೋರಿಸ್ತೀನಿ ಅಂತ ಹೇಳಿದಂಥ ದೇಶ ಧರ್ಮವಾಗಿರ್ತಕ್ಕಂಥ ದೇಶ. ಅದಕ್ಕೆ ಹಿಂದೂ ಧರ್ಮ ಅಂತ ಹೇಳೋದು. ಹಿಂದೂ ಧರ್ಮ ಅಂದರೆ ನಾವು ಯಾರ ಮೇಲೂ ಆಕ್ರಮಣ ಮಾಡಿಲ್ಲ. ನಮ್ಮ ಯುದ್ಧಗಳು ಹೇಗಿರ್ತಾ ಇತ್ತು, ಯುದ್ಧ ನಡೀಬೇಕಾದ್ರೆ ಧರ್ಮದ ಯುದ್ಧ ನಡೀತಾ ಇತ್ತು. ಬೆಳಗ್ಗೆ ಯುದ್ಧ ಪ್ರಾರಂಭ ಮಾಡಬೇಕಾದ್ರೆ ಶಂಖೋದ್ಘೋಷ ಆಗ್ತಾ ಇತ್ತು. ಸಂಜೆ ಸೂರ್ಯಾಸ್ತ ನಂತರ ಯುದ್ಧ ಮುಗಿತಾ ಇತ್ತು. ಆ ರೀತಿ ಯುದ್ಧಗಳನ್ನು ನಾವು ಮಾಡ್ತಾ ಇದ್ವಿ. ಇವತ್ತು ಯಾವ ರೀತಿ ನಡೀತಾ ಇದೆ? ನಮ್ಮ ಮೇಲೆ ಆಕ್ರಮಣಕಾರರು ಬಂದವರು ಯಾರು? ಗಜನಿ, ಬಾಬರು, ಔರಂಗಜೇಬ್, ಇವರೆಲ್ಲ ಏನು ಮಾಡಿದ್ರು? ಯಾವ ನಮ್ಮ ಯುದ್ಧಗಳು ಧರ್ಮ ಯುದ್ಧ. ಯಾವುದೇ ಮಹಿಳೆಯರ ಮೇಲೆ ನಾವು ಆಕ್ರಮಣ ಮಾಡ್ತಿರ್ಲಿಲ್ಲ ಯುದ್ಧದ ಸಂದರ್ಭದಲ್ಲಿ. ಯಾವ ರೈತನ ಮೇಲೆ, ಸಾರ್ವಜನಿಕರ ಮೇಲೆ ಯುದ್ಧ ಮಾಡ್ತಾ ಇರಲಿಲ್ಲ. ಅಂತಹ ಯುದ್ಧಗಳನ್ನು ನಾವು ಮಾಡ್ತಾ ಇದ್ವಿ. ಇವತ್ತು ಯುದ್ಧಗಳು ನಡೀತಾ ಇರೋದು ಯಾರ ಮೇಲೆ? ಸಾರ್ವಜನಿಕರ ಮೇಲೆ, ರೈತರ ಮೇಲೆ, ಮಹಿಳೆಯರ ಮೇಲೆ. ಎಷ್ಟು ಹಿಂಸೆ ಕೊಟ್ಟರು ನಮ್ಮ ದೇಶದಲ್ಲಿ ಮಹಿಳೆಯರಿಗೆ. ಅಂದರೆ ಈ ರೀತಿ ಧರ್ಮವನ್ನ ಕಾಪಾಡಿಕೊಂಡು ಬಂದಂಥ ದೇಶ ನಮ್ಮದು. ಆದರೆ ನಮ್ಮದು ಒಂದಷ್ಟು ಕರ್ತವ್ಯಗಳಿವೆ. ನಾವು ಆ ಕರ್ತವ್ಯಗಳನ್ನು ನಾವು ಮರಿಬಾರದು. ಇದು ಬರೀ ಘೋಷಣೆ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಘೋಷಣೆ ಆಗಿಬಿಟ್ರೆ ಸಾಕಾಗೋದಿಲ್ಲ. ಇದನ್ನು ಆಚರಣೆಯಲ್ಲಿ ತರಬೇಕು. ಎಲ್ಲಿ ತರಬೇಕು ಆಚರಣೆ? ನಮ್ಮ ಬೀದಿಯಲ್ಲಿ, ನಮ್ಮ ಗ್ರಾಮದಲ್ಲಿ ಅನ್ಯ ಮತೀಯರು ಯಾರಾದರೂ ಒಬ್ಬರು ಬಂದರೆ ಒಂದು 10 ವರ್ಷ ಆಗೋಷ್ಟೊತ್ತಿಗೆ ಏನಾಗಿರುತ್ತಲ್ಲಿ ನಾವು ಖಾಲಿ ಮಾಡ್ತಾ ಇರ್ತೀವಿ. ಈ ಪರಿಸ್ಥಿತಿ ಬರಬೇಕಾ ನಮ್ಮ ದೇಶದಲ್ಲಿ? ನಮ್ಮ ಯಾರೋ ಒಬ್ಬ ಹಿಂದೂ ಮತಾಂತರ ಆದ್ನಂದ್ರೆ ಅದನ್ನು ನೋಡ್ಕೊಂಡು ನಾವು ಸುಮ್ಮನೆ ಇರ್ತೀವಿ. ಈ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬರಬೇಕಾ? ಅದನ್ನು ಯಾರು ತಡಿಬೇಕು? ಯಾರು ತಡಿಬೇಕು? ನಮ್ಮ ಹಿಂದೂ ಸಮಾಜ, ನಮ್ಮ ಬೀದಿಯಲ್ಲಿರ್ತಕ್ಕಂಥ, ನಮ್ಮ ಏರಿಯಾದಲ್ಲಿರ್ತಕ್ಕಂಥ ಆ ವ್ಯವಸ್ಥೆ. ಒಬ್ಬನೇ ಒಬ್ಬ ಹಿಂದೂ ನಮ್ಮ ಧರ್ಮವನ್ನು ಬಿಟ್ಟು ಆಚೆ ಹೋಗಬಾರ್ದು. ಆ ರೀತಿ ವ್ಯವಸ್ಥೆಯನ್ನು ನಮ್ಮ ಬೀದಿಯಲ್ಲಿರೋರು ಮಾಡಬೇಕು ಅಥವಾ ಹೊರಗಡೆಯಿಂದ ಬರಬೇಕು? ಯಾರು ಮಾಡ್ಬೇಕು ಹೇಳಿ? ಯಾರು ಮಾಡೋದು? ನಾವೇ ಮಾಡಬೇಕಲ್ವಾ? ನಮ್ಮ ಕರ್ತವ್ಯಗಳಲ್ವ ಇದು? ನಮ್ಮ ಒಬ್ಬ ಹಿಂದೂ ಒಬ್ಬ ಬೇರೆ ಧರ್ಮಕ್ಕೆ ಮತಾಂತರ ಆಗ್ತಾ ಇದ್ದಾನೆ, ಬೇರೆ ಮತಕ್ಕೆ ಹೋಗ್ತಾ ಇದ್ದಾನಂದ್ರೆ ಅವನ್ನ ತಡೆಯುವಂಥ ಶಕ್ತಿ ನಮಗಿಲ್ವಾ? ಆ ಶಕ್ತಿಯನ್ನ ನಾವು ನಿರ್ಮಾಣ ಮಾಡಬೇಕು. ಅನ್ಯಮತೀಯರು ಬಂದರೆ 10 ವರ್ಷ ಇಲ್ಲೇ ಅನೇಕ ಬೀದಿಗಳನ್ನು ನಾವು ನೋಡಿದ್ದೀವಿ. ಇವತ್ತು ಅಲ್ಲಿ ಹಿಂದೂಗಳೇ ಇಲ್ಲ, ಅಂಥ ಸ್ಥಿತಿಗೆ ನಿರ್ಮಾಣ ಆಗಿದೆ. ಬದಲಾಯಿಸಬೇಕೋ ಬೇಡವೋ? ಅದನ್ನು ವ್ಯತಿರಿಕ್ತ ಮಾಡಬೇಕೋ ಬೇಡವೋ? ಮಾಡುವಂಥ ಜವಾಬ್ದಾರಿ ನಮ್ದಿದೆ. ಹಿಂದೂಗಳೇನು ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಜಗತ್ತಿನಲ್ಲಿ ನಾವು ಇವತ್ತು ಬಲಿಷ್ಠವಾಗಿದ್ದೀವಿ, ಜಗತ್ತಿಗೆ ಅದನ್ನು ತೋರಿಸ್ತಾ ಇದ್ದೀವಿ. ಇವತ್ತು ಹಿಂದೂ ಮಹಿಳೆಯರ ಸುರಕ್ಷತೆ ಬಗ್ಗೆ ಇವತ್ತು ನಮ್ಮ ದೇಶದಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ನಡೀತಾ ಇದೆ. ಹಿಂದೂ ರಾಷ್ಟ್ರದಲ್ಲಿ ನಡಿಬೋದಾ ಇದು? ಇದನ್ನು ತಡಿಬೇಕೋ ಬೇಡವಾ? ಲವ್ ಜಿಹಾದ್ ಮುಖಾಂತರ ಇವತ್ತು ಎಷ್ಟು ಹೆಣ್ಣು ಮಕ್ಕಳು ಮಾರಾಟ ಆಗ್ತದೆ, ಯಾವ ಜಿಲ್ಲೆಯಲ್ಲಿಲ್ಲ ನೋಡಿ. ಅವ್ರು ಎಲ್ಲೋಗ್ತಾ ಇದ್ದಾರೆ ಗೊತ್ತಿಲ್ಲ. ಇವತ್ತು ಆ ರೀತಿ ಮೋಸ ಹೋಗಿ ಇವತ್ತು ನಮ್ಮ ಹೆಣ್ಣು ಮಕ್ಕಳು ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ಇದ್ದಾರೆ ಲವ್ ಜಿಹಾದ್ ಮುಖಾಂತರ. ಇದನ್ನು ತಡಿಬೇಕೋ ಬೇಡವೋ? ಲ್ಯಾಂಡ್ ಜಿಹಾದ್ ನಡೀತಾ ಇದೆ ನಮ್ಮ ದೇಶದಲ್ಲಿ. ಇವತ್ತು ಜಮೀನುಗಳನ್ನು ನಾವು ಮಾರ್ತಾ ಇದ್ದೀವಿ. ಜಮೀನುಗಳನ್ನು ರಿಯಲ್ ಎಸ್ಟೇಟ್ ಮುಖಾಂತರ ಇವತ್ತು ನಾವು ನಮ್ಮಿರುವ ಭೂಮಿಗಳನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಈ ಪರಿಸ್ಥಿತಿಯನ್ನು ಬದಲಾಯಿಸಬೇಕೋ ಬೇಡವೋ?
ಇವತ್ತು ಹೆಣ್ಣು ಮಕ್ಕಳು ನಮ್ಮ ಭಾರತೀಯ ಕಿಸಾನ್ ಸಂಘದಲ್ಲಿ ಒಂದು ಹೇಳ್ತಾರೆ, ಹೆಣ್ಣು ಮಕ್ಕಳು ಜಾಗೃತರಾದರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ. ನಾರಿ ಶಕ್ತಿ ಜಾಗೇಗಿ, ಸಾರಿ ಸಮಸ್ಯೆ ಭಾಗೇಗಿ ಅಂತ. ಹಿಂದೂ ಹೆಣ್ಣು ಮಕ್ಕಳು ಜಾಗೃತರಾದರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅಲ್ಲೇ ಇರೋದು. ಪ್ರತಿಯೊಂದು ಮನೆ, ಹಿಂದೂ ಮನೆ ಜಾಗೃತ ಆಗಬೇಕು. ಪ್ರತಿಯೊಬ್ಬ ಹಿಂದೂ ಹೆಣ್ಣು ಮಕ್ಕಳು ಇವತ್ತು ಜಾಗೃತರಾಗಬೇಕು. ಇವತ್ತು ಹಿಂದೂ ಹೆಣ್ಣು ಮಕ್ಕಳು ಏನು ಸಾಮಾನ್ಯವಾಗಿ ಇವತ್ತು ನಮ್ಮ ದೇಶದಲ್ಲಿ ಯುದ್ಧ ವಿಮಾನಗಳನ್ನು ಚಲಾಯಿಸ್ತಾರೆ. ರಫೇಲ್ ಯುದ್ಧ ವಿಮಾನವನ್ನು ಓಡಿಸ್ತಾ ಇದ್ದಾರೆ, ಗೊತ್ತಿದೆಯಾ? ನಮ್ಮದು 90 ಡಿಗ್ರಿ ಮೇಲೆ ಹೋಗುತ್ತದು, ಅಷ್ಟೇ 90 ಡಿಗ್ರಿಯಲ್ಲಿ ಕೆಳಗಡೆ ಇಳಿಯುತ್ತದು. ಅಂಥ ವಿಮಾನಗಳನ್ನು ಇವತ್ತು ನಮ್ಮ ಹೆಣ್ಣು ಮಕ್ಕಳು ಚಲಾಯಿಸ್ತಾರೆ ಆಕಾಶದಲ್ಲಿ. ಅಂತರಿಕ್ಷಕ್ಕೆ ಹೋಗಿ ಬಂದರು. ಇತ್ತೀಚೆಗೆ ಸುನೀತಾ ವಿಲಿಯಮ್ಸ್ 9 ದಿನ 10 ದಿನ ಅಂತ ಹೋದ ಆಕೆ 9 ತಿಂಗಳು ಆಕಾಶದಲ್ಲಿದ್ಲು. ಲೆಕ್ಕ ಹಾಕಿ 9 ತಿಂಗಳ ನಂತರ ಬದುಕಿ ಬಂದಿದ್ದಾಳೆ. ಇವತ್ತು ನಮ್ಮ ದೇಶದಲ್ಲಿ ಇದ್ದಾಳೆ. ಆ ಶಕ್ತಿ ನಮ್ಮ ಹೆಣ್ಣು ಮಕ್ಕಳಲ್ಲಿದೆ. ಆ ಹೆಣ್ಣು ಮಕ್ಕಳನ್ನು ಜಾಗೃತಿ ಮಾಡುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಪ್ರತಿಯೊಬ್ಬ ಹೆಣ್ಣು ನಾರಿ ಶಕ್ತಿ ಜಾಗಿಯಾಗಿ, ಸಾರಿ ಸಮಸ್ಯೆ ಭಾಗಿಯಾಗಿ, ಈ ವ್ಯವಸ್ಥೆಯನ್ನು ನಾವು ಹೆಣ್ಣು ಮಕ್ಕಳ ವಿಚಾರದಲ್ಲಿ ನಾವು ಹೆಚ್ಚು ಸಕ್ರಿಯರಾಗಬೇಕು. ಹೆಣ್ಣು ಮಕ್ಕಳು ಜಾಗೃತರಾಗಬೇಕು. ಯಾವುದೇ ಒಂದು ಹೆಣ್ಣು ಮಗು ನಮ್ಮ ದೇಶದ ನಮ್ಮ ಮನೆಯಿಂದ ಆಚೆ ಹೋದರೆ ಅದು ನಮ್ಮ ಧರ್ಮದಿಂದ ಆಚೆ ಹೋಗಬಾರ್ದು. ಆ ರೀತಿಯ ಸಂಕಲ್ಪಗಳನ್ನು ನಾವು ತೊಡಬೇಕಾಗುತ್ತೆ. ಹಿಂದೂ ಮಹಿಳೆಯರ ಸುರಕ್ಷತೆ ಅತ್ಯವಶ್ಯಕವಾಗಿದೆ. ಇನ್ನು ಈಗಾಗಲೇ ಪಂಚ ಪರಿವರ್ತನೆಯ ಒಂದಷ್ಟು ವಿಷಯಗಳನ್ನು ನಾವು ಕೇಳಿದ್ದೀವಿ. ಈ ವ್ಯವಸ್ಥೆಯಲ್ಲಿ ಇವತ್ತು ನಾವು ನಮ್ಮ ದೇಶದಲ್ಲಿ ಮಾಡ್ತಾ ಇರ್ತಕ್ಕಂಥ ತಾರತಮ್ಯಗಳು, ಸಾಮಾಜಿಕ ಸಾಮರಸ್ಯ ತರಬೇಕಾಗಿದೆ. ಇವತ್ತು ನಾವು ಹಿಂದೂಗಳು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಹೇಳ್ತೀವಿ. ಅನೇಕರನ್ನ ದೇವಸ್ಥಾನದಿಂದ ದೂರ ಇಡ್ತೀವಿ. ಅನೇಕರಿಗೆ ಸ್ಮಶಾನ ಇಲ್ಲ, ಅನೇಕರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಇವೆಲ್ಲವೂ ಸಿಗಬೇಕಲ್ವಾ? ಎಲ್ಲರನ್ನು ಅಪ್ಪಿಕೊಳ್ಬೇಕಲ್ವಾ? ಎಲ್ಲರನ್ನು ಒಪ್ಪಿಕೊಳ್ಬೇಕಲ್ವಾ? ಆಗ ತಾನೇ ಹಿಂದೂ ಸಮಾಜ. ಇದು ಹಿಂದೂ ಸಮಾಜ ಅನ್ನುವಂಥದ್ದು ಆಗ ತೋರಿಸ್ಬೇಕಾಗಿರೋದು. ನಾವು ಈ ತಾರತಮ್ಯಗಳನ್ನು ದೂರ ಮಾಡ್ತೀವ? ಪ್ರತಿಯೊಂದು ಮನೆಯಲ್ಲೂ ಇದನ್ನು ನಾವು ಜಾಗೃತಿ ಮೂಡಿಸ್ತೀವ? ಪ್ರತಿಯೊಂದು ಮನೆಯಲ್ಲೂ ಎಲ್ಲ ನಾವು ಹಿಂದೂಗಳು, ಯಾವುದೇ ಜಾತಿ ಇರಲಿ, ಯಾವುದೇ ಭಾಷೆ ಇರಲಿ, ನಾವೆಲ್ಲ ಅಣ್ಣ ತಮ್ಮಂದಿರು, ನಾವೆಲ್ಲ ಒಂದೇ ಅನ್ನುವಂಥ ಭಾವನೆಯನ್ನು ತರುವಂಥ ಕೆಲಸವನ್ನು ನಾವು ಇವತ್ತು ಮಾಡಬೇಕಾಗಿದೆ. ನಮ್ಮ ಪರಿಸರ ಸಂರಕ್ಷಣೆ, ಹಾಗೆ ಕುಟುಂಬ ಪ್ರಬೋಧನ, ಈ ವಿಷಯಗಳಲ್ಲಿ ನಾವು ಮಾಡಬೇಕಾಗಿದೆ. ಇವತ್ತು ಕುಟುಂಬಗಳು ಸಣ್ಣ ಸಣ್ಣ ಕುಟುಂಬಗಳಾಗಿವೆ. ಮೊದಲಾದರೆ ಒಂದು ಕುಟುಂಬ ಅಂದರೆ 10 ಜನ ಇರ್ತಾರೆ. ಅಕ್ಕ, ಅಪ್ಪ, ಅಣ್ಣ, ಚಿಕ್ಕಪ್ಪ, ದೊಡ್ಡಪ್ಪ, ಅಜ್ಜಿ, ತಾತ, ಮುತ್ತಾತ ಎಲ್ಲರೂ ಇರ್ತಾ ಇದ್ರು. ಆದರೆ ಇವತ್ತು ನಮ್ಮ ಮಕ್ಕಳಿಗೆ ಆ ಸಂಸ್ಕಾರನೇ ಸಿಗ್ತಾ ಇಲ್ಲ. ಆದರೆ ಆ ಕುಟುಂಬದಲ್ಲಿ ನಾವು ಮನೆಗಳಲ್ಲಿ ಏನು ಮಾತಾಡ್ತೀವಿ? ಇವತ್ತು ಸಂಜೆ 6 ಗಂಟೆ ಆಯ್ತಂದ್ರೆ ಟಿ ವಿ ಮುಂದೆ ಕೂತ್ಕೊಳ್ತೀವಿ. ನಾವು ನಮ್ಮ ಮನೆಗಳಲ್ಲಿ ನಮ್ಮ ದೇಶದ ಪರಿಸ್ಥಿತಿ ಏನಿದೆ ಇದನ್ನು ಚರ್ಚೆ ಮಾಡ್ತಾ ಇದ್ದೀವಾ? ನಮ್ಮ ಆಚಾರ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಾ? ಇದನ್ನು ಮಾಡುವಂಥ ಅವಶ್ಯಕತೆ ಇದೆಯೋ ಇಲ್ವೋ? ಹಿಂದೆ ಆದರೆ ರಾತ್ರಿ ಒಟ್ಟಿಗೆ ಊಟ ಮಾಡ್ತಾ ಇದ್ವಿ. ಒಬ್ಬ ಒಂದು ಮಗು ಊಟ ಕಡಿಮೆ ಮಾಡ್ತಾ ಇದ್ರೆ ಆಗಲೇ ಅದ್ರ ಬಗ್ಗೆ ಯೋಚನೆ ಮಾಡಿ, ಯಾಕೆ ಮಗು ಊಟ ಕಡಿಮೆ ಮಾಡ್ತು, ಊಟ ಜಾಸ್ತಿ ಮಾಡಿದ್ರೆ ಯಾಕೆ ಜಾಸ್ತಿ ಮಾಡ್ತಾ ಅಂತ ಯೋಚನೆ ಮಾಡ್ತಾ ಇದ್ವಿ. ನಮಗೆ ಅಲ್ಲೇ ಸಿಗ್ತಾ ಇತ್ತು. ಇವತ್ತು ಯಾವ ಮಕ್ಕಳ ಬಗ್ಗೆ ನಾವು ಗಮನ ಕೊಡ್ತೀವಿ? ಒಬ್ಬೊಬ್ಬರು ಒಂದೊಂದು ಕಡೆ ಟಿ ವಿ ನೋಡ್ಕೊಂಡು ಊಟ ಮಾಡ್ತಾ ಇರ್ತೀವಿ. ಆ ಮಕ್ಕಳ ಬಗ್ಗೆ ಗಮನ ಕೊಡೋಕ್ಕಾಗ್ತಾ ಇದೆಯಾ? ಮಕ್ಕಳನ್ನು ಬೆಳೆಸುವಂಥ ಜವಾಬ್ದಾರಿ ತಾಯಂದಿರದ್ದು ಇದೆಯೇ ಇಲ್ವಾ? ಮಕ್ಕಳು ದಾರಿ ತಪ್ಪಿದರೆ ಯಾರು ಅದನ್ನು ಕಾಯಬೇಕಾಗಿರೋರು? ಇವತ್ತು ಆ ಪರಿಸ್ಥಿತಿಯನ್ನು ನಮ್ಮ ಕುಟುಂಬಗಳಲ್ಲಿ ವ್ಯವಸ್ಥೆಗಳನ್ನು ಸರಿಪಡಿಸ್ತೀರಾ? ಅದಕ್ಕೋಸ್ಕರ ಕುಟುಂಬ ಪ್ರಬೋಧನದ ಕಾರ್ಯಕ್ರಮಗಳನ್ನು ನಾವು ಯಶಸ್ವಿಗೊಳಿಸಬೇಕು. ನಮ್ಮ ಮನೆಗಳು ಜಾಗೃತರಾಗಬೇಕು. ಪ್ರತಿಯೊಬ್ಬ ಹಿಂದೂ ಜಾಗೃತನಾಗಬೇಕು. ಆ ರೀತಿ ವ್ರತವನ್ನು ನಾವು ಈ ಸಂದರ್ಭದಲ್ಲಿ ಸ್ವೀಕಾರ ಮಾಡುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಹಾಗೆಯೇ ಸ್ವದೇಶಿ ಜೀವನ ಶೈಲಿ. ಇವತ್ತು ಸ್ವದೇಶಿ ಅನ್ನೋದು ಕೇವಲ ವಸ್ತುಗಳಿಂದ ಮಾತ್ರ ಅಲ್ಲ. ವಸ್ತುಗಳು
ನಾವು ನಮ್ಮ ದೇಶದಲ್ಲಿ, ನಮ್ಮ ಗ್ರಾಮದಲ್ಲಿ, ನಮ್ಮ ಊರಿನಲ್ಲಿ ತಯಾರಾಗ್ತಕ್ಕಂಥ ವಸ್ತುಗಳನ್ನು ನಾವು ಉಪಯೋಗಿಸ್ತಾ ಇದ್ದೀವ? ಉಪಯೋಗಿಸ್ಬೇಕೋ ಬೇಡವೋ? ಇವತ್ತು ಒಂದು ಪೇಸ್ಟ್ ಅಂದರೆ ಅದು ಯಾವುದು ವಿದೇಶಿ ಕಂಪನಿಗಳು ಪೇಸ್ಟ್ ಉಪಯೋಗಿಸ್ತೀವಿ ಬೆಳಗ್ಗೆ ನಾವು ಮನೆಯಲ್ಲಿ. ನಮ್ಮ ಸ್ವದೇಶಿ ಪೇಸ್ಟ್ ಸಿಗೋದಿಲ್ವಾ? ವಸ್ತುಗಳು ಸಿಗೋದಿಲ್ವಾ? ಇದ್ರ ಬಗ್ಗೆ ನಾವು ಗಮನ ಕೊಡ್ತೀವ, ಜಾಗೃತಿ ಮೂಡಿಸ್ತೀವ? ಅದರ ಪರಿಣಾಮವೇ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ಸ್ವದೇಶಿ ನಮ್ಮ ಜೀವನ ರಥವಾಗಬೇಕು ಎಲ್ಲ ವಿಚಾರಗಳಲ್ಲೂ. ಇವತ್ತು ನಮ್ಮ ರೈತರು ಬೆಳೆಯುವಂಥ ಬೆಳೆಗಳನ್ನು ನಾವು ನೇರ ರೈತನಿಂದ ವ್ಯಾಪಾರ ಮಾಡ್ತೀವ, ನಮ್ಮ ಸಂತೆಗಳಲ್ಲಿ ವ್ಯಾಪಾರ ಮಾಡ್ತೀವ? ಇದು ರೈತರಿಗೆ ಸಿಗಬೇಕಾಗಿದ್ದಂಥ ಬೆಲೆ ಅಲ್ವಾ? ರೈತರಿಗೆ ಬೆಲೆ ಕೊಡ್ತಾ ಇದ್ದೀವ? ನಮ್ಮ ದೇಶದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ವಸ್ತುಗಳನ್ನು ನಾವು ಕೊಡ್ತಾ ಇದ್ದೀವ? ನಮ್ಮ ಮನೆ ಸುತ್ತಮುತ್ತಲೂ ಉತ್ಪತ್ತಿ ಮಾಡ್ತಕ್ಕಂಥ ವಸ್ತುಗಳನ್ನು ನಾವು ಪರ್ಚೇಸ್ ಮಾಡ್ತಾ ಇದ್ದೀವ? ಯಾವುದೋ ಕಂಪನಿ ಅದನ್ನು ನಾವು ಮಾಡ್ತೀವಿ. ನಮ್ಮ ಮನೆಯ ವಸ್ತುಗಳನ್ನು ಪರ್ಚೇಸ್, ಮನೆಯ ಸುತ್ತಮುತ್ತ ಇರತಕ್ಕಂಥ ವಸ್ತುಗಳನ್ನು ಕೊಳ್ಳುವ ಮುಖಾಂತರ ಸಮಾಜಕ್ಕೆ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸ ನಾವು ಮಾಡ್ತೀವ? ಇದ್ರ ಬಗ್ಗೆ ಸಾಕಷ್ಟು ಇನ್ನೂ ಮಾತಾಡುವಂಥ ವಿಚಾರಗಳಿದೆ. ಹಾಗೆ ಇನ್ನು ಮುಖ್ಯವಾಗಿರ್ತಕ್ಕಂಥದ್ದು ಪರಿಸರ ಸಂರಕ್ಷಣೆ. ಇವತ್ತು ಭೂಮಿ ಯಾವ ಮಟ್ಟಕ್ಕೆ ನಮಗೆ ತಲುಪಿದೆ ಅಂದರೆ, ಇರೋದು ಒಂದೇ ಭೂಮಿ, ಜನಸಂಖ್ಯೆ ನಾವು ಬೆಳೀತಾ ಇದ್ದೀವಿ, ಆದರೆ ಭೂಮಿ ಉಳಿತಾ ಇದೆ ಅಂದರೆ ಭೂಮಿ ಉಳಿತಾ ಇಲ್ಲ. ಭೂಮಿಗೆ ಇವತ್ತು ನಮ್ಮ ರೈತರು ಎಲ್ಲರೂ ಸೇರಿಕೊಂಡು ವಿಷವನ್ನು ಉಣಿಸ್ತಾ ಇದ್ವಿ. ನಾವೇನು ಕಡಿಮೆ ಇಲ್ಲ, ನಾವು ಎಲ್ಲವೂ ಕೆಮಿಕಲ್ಲೇ ಉಪಯೋಗಿಸ್ತಾರೆ. ನಾವು ಸೋಪು, ಇನ್ನೊಂದು ಮತ್ತೊಂದು, ಏನು ಎಲ್ಲ ಕೆಮಿಕಲ್, ಅದೆಲ್ಲ ಭೂಮಿಯನ್ನು ನಾಶ ಮಾಡತಕ್ಕಂಥದ್ದೇ. ಇವತ್ತು ಭೂಮಿ ನಾಶ ಆಗ್ತಾ ಇದೆ. 20% ಭೂಮಿ ಆಗಲೇ ಕಳ್ಕೊಂಡಿದ್ದೀವಿ. ಇವತ್ತು ನಾವು ರೈತರು ಒಂದು 50 ವರ್ಷಕ್ಕೆ ಹಿಂದೆ ಹೋದರೆ ಯಾವುದೇ ಕೆಮಿಕಲ್ ಇರಲಿಲ್ಲ ನಮ್ಮ ದೇಶದಲ್ಲಿ. ಆದರೆ ಇವತ್ತು ಪ್ರತಿಯೊಂದು ವಸ್ತುವಿನಲ್ಲೂ, ಪ್ರತಿಯೊಂದು ಬೆಳೆಯಲ್ಲೂ ಇವತ್ತು ಕೆಮಿಕಲ್ ಆಗದೆ ಯಾವುದೇ ಬೆಳೆಯನ್ನು ಬೆಳೀತಾ ಇಲ್ಲ. ಅದರ ಪರಿಣಾಮ ಏನಾಗ್ತಾ ಇದೆ? ನಾವು ಆ ಆಹಾರವನ್ನು ತಿಂತಾ ಇದ್ದೀವಿ. ಅದರ ಪರಿಣಾಮ ಇವತ್ತು ಬೀದಿಗಳಲ್ಲಿ ಆಸ್ಪತ್ರೆಗಳು ಕಟ್ತಾ ಇದ್ದಾರೆ. ಯಾಕೆ? ನಾವು ತಿಂತಾ ಇರ್ತಕ್ಕಂಥದ್ದು ವಿಷವನ್ನ. ವಿಷ ತಿಂದರೆ ಇನ್ನು ಆಸ್ಪತ್ರೆಗೆ ಹೋಗಿ ಏನು ಮಾಡ್ತೀವಿ ನಾವು? ಇಂತಹ ಪರಿಸ್ಥಿತಿಗೆ ಬರ್ತಾ ಇದೆ. ಭೂಮಿಯನ್ನು ಸಂರಕ್ಷಣೆ ಮಾಡಬೇಕು, ಅದಕ್ಕೆ ಗಿಡ ನೆಡಬೇಕು, ನೀರನ್ನು, ಈ ಭೂಮಿ ಏನು ವಿಷ ಕೆಮಿಕಲ್ ಆಗದಷ್ಟು ಭೂಮಿ ನೀರನ್ನು ತಗೊಳ್ಳೋದಿಲ್ಲ. ಅಂತರ್ಜಲ ಕಡಿಮೆ ಆಗುತ್ತೆ. ಇವತ್ತು ಅದರಲ್ಲಿ ವಿಷ, ಅಂತರ್ಜಲದಲ್ಲೂ ವಿಷ ತುಂಬಿಕೊಂಡಿದೆ. ಇವತ್ತು ಕೆಮಿಕಲ್ ಈ ರೀತಿ ಸೃಷ್ಟಿಯಾಗಿದೆ. ಅದನ್ನು ನಾವು ತಡಿಬೇಕು. ಆ ದೃಷ್ಟಿಯಲ್ಲಿ ಪರಿಸರದ ಸಂರಕ್ಷಣೆ, ಪ್ಲಾಸ್ಟಿಕ್ ಬಳಕೆಯನ್ನು ನಾವು ಕಡಿಮೆ ಮಾಡ್ತೀವ ನಮ್ಮ ಮನೆಗಳಲ್ಲಿ. ಇವತ್ತು ನೋಡಿ, ಇಲ್ಲೆಲ್ಲ ಪ್ಲಾಸ್ಟಿಕ್ ಉಪಯೋಗಿಸಿದ್ವಿ. ಆ್ಯಕ್ಚುಲಿ ಇಲ್ಲಿ ಪ್ಲಾಸ್ಟಿಕ್ ಉಪಯೋಗಿಸಬಾರ್ದಾಗಿತ್ತು. ಎಲ್ಲ ಕಡೆ ಬಾಟ್ಲ್ ಇಟ್ಕೊಂಡು ಕೂತಿದ್ದೀವಿ ನಾವು. ಅಲ್ಲಿ ನೋಡಿದ್ರೆ ಲೋಟಗಳು, ಪ್ಲಾಸ್ಟಿಕ್ ಲೋಟ ಕೊಟ್ಟಿದ್ದೀವಿ. ಇದನ್ನು ಮಾಡಬೇಕಾ ನಾವು? ಮಾಡಬಾರ್ದು. ಇದನ್ನು ನಾವು ತಡಿಬೇಕು. ಇನ್ನು ನಾಗರಿಕ ಶಿಷ್ಟಾಚಾರ, ನಾವು ನಮ್ಮ ದೇಶದ ಕಾನೂನುಗಳನ್ನು, ನಮ್ಮ ದೇಶದ ಸಂವಿಧಾನವನ್ನು ಪಾಲನೆ ಮಾಡ್ತೀವ? ಉದಾಹರಣೆಗೆ ಈಗ ಹೆಲ್ಮೆಟ್ ಹಾಕದೆ ಓಡಾಡ್ತೀವಿ. ಇಲ್ಲೇನು ಪೊಲೀಸರು ಇರೋದಿಲ್ಲ, ಹಾಕ್ಕೊಂಡು ನಡಿ, ಹೆಲ್ಮೆಟ್ ಬೇಡ, ಏನು ಬೇಡ ಅಂತ ಹೇಳ್ತೀವಿ. ಇದು ಮಾಡ್ಬೋದಾ ನಾವು? ನಾವು ಸ್ವತಃ ಆಚರಣೆಗೆ ತರಬೇಕು. ಯಾವುದೋ ಒಂದು ಕಾನೂನು ಇದೆ ಅಂದರೆ ಆ ಕಾನೂನಿಗೆ ಗೌರವವನ್ನು ಕೊಡಬೇಕು. ಆಗ ಮಾತ್ರ ನಾವು ಕಾನೂನುಗಳನ್ನು ಪಾಲನೆ ಮಾಡೋದರಲ್ಲಿ ಯಶಸ್ವಿ ಆಗ್ತೀವಿ, ನಮ್ಮ ದೇಶನೂ ಮುಂದುವರಿಯುತ್ತೆ. ಇಲ್ಲಿ ಪೊಲೀಸರಿಲ್ಲ, ಹೆಲ್ಮೆಟ್ ಹಾಕ್ದಿದ್ರು ಪರವಾಗಿಲ್ಲ, ಸೀಟ್ ಬೆಲ್ಟು ಹಾಕ್ದಿದ್ದು, ಇದೊಂದು ನಾನು ಉದಾಹರಣೆಗೆ ಸಣ್ಣ ಹೇಳ್ತಾ ಇದ್ದೀನಿ. ಪ್ರತಿಯೊಂದರಲ್ಲೂ ನಾವು ಈ ದೇಶದ ಬಗ್ಗೆ, ಈ ಸಮಾಜದ ಬಗ್ಗೆ ಗೌರವವನ್ನು ತೋರಿಸ್ತೀವ? ಇವು ನಮ್ಮ ನಾಗರಿಕ ಶಿಷ್ಟಾಚಾರದಲ್ಲಿ ಕರ್ತವ್ಯಗಳು. ಈ 5 ಕರ್ತವ್ಯಗಳನ್ನು ನಾವು ಮನೆಗಳಲ್ಲಿ ಪಾಲನೆ ಮಾಡಬೇಕು. ನಾನು ಪ್ರತಿಯೊಬ್ಬರು ನಾನು ಈ ವ್ಯವಸ್ಥೆಯಲ್ಲಿ ಪಾಲನೆ ಮಾಡ್ತಾ ಇದ್ದೀನ? ಇಲ್ಲಾಂದರೆ ಮಾಡಬೇಕು. ಮಾಡೋಂಥವ್ರನ್ನ ಜಾಸ್ತಿ ಮಾಡಬೇಕು. ಈ ಸಮಾಜದಲ್ಲಿ ಇದನ್ನು ಜಾಗೃತಿ ತರುವಂಥ ಕೆಲಸ ಮಾಡಬೇಕು. ಹಾಗೆ ನಮ್ಮ ದೇಶದ ಮಾನ ಬಿಂದುಗಳೇನಿದೆ, ಧರ್ಮ ಇರ್ಬೋದು, ಮಠ ಮಂದಿರಗಳು, ಸ್ವಾಮೀಜಿಗಳು, ಇವರನ್ನು ನಾವು ಗೌರವಿಸ್ತೀವ? ಅದಕ್ಕೆ ಬೆಲೆ ಕೊಡ್ತೀವ? ಇದು ನಮ್ಮೆಲ್ಲರ ಕರ್ತವ್ಯ ಆಗಿರ್ಬೋದು. ನಮ್ಮ ದೇಶದ ಬಗ್ಗೆ ಕೀಳಿರಿಮೆ ಯಾವುದೇ ಕಾರಣಕ್ಕೂ ಬರಬಾರ್ದು. ನಮ್ಮ ಸ್ವಾಮೀಜಿಗಳು, ನಮ್ಮ ಮಠ ಮಂದಿರಗಳ ಬಗ್ಗೆ ಎಲ್ಲೂ ಅಪಖ್ಯಾತಿ ಬರಬಾರ್ದು. ಅದನ್ನು ಹೀನವಾಗಿ ನೋಡಬಾರ್ದು. ಅದಕ್ಕೆ ಗೌರವ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು. ಈ ದೃಷ್ಟಿಯಲ್ಲಿ
ಏನು ಇವತ್ತಿನ ಹಿಂದೂ ಸಮಾಜೋತ್ಸವದಲ್ಲಿ ನಾವೆಲ್ಲ ಭಾಗವಹಿಸಿದ್ದೀವಿ. ಇದು ಇವತ್ತಿಗೆ ಸಾರ್ಥಕ ಆಗಬೇಕಂದ್ರೆ ಈ ರೀತಿಯ ಅನೇಕ ಕಾರ್ಯಕ್ರಮಗಳ ಮುಖಾಂತರ ನಾವು ನಮ್ಮ ಮನೆಗಳಲ್ಲಿ ನಮ್ಮ ಕೇರಿಗಳಲ್ಲಿ ಇದನ್ನು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ. ಇದಕ್ಕೆ ಆಗ ಇನ್ನಷ್ಟು ಶಕ್ತಿ ಬರುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕೀ. ಬೋಲೋ ಭಾರತ್ ಮಾತಾ ಕಿ. ಈಗ ಮುಖ್ಯ ಭಾಷಣಕಾರರಾಗಿರುವಂಥ ನಾರಾಯಣ ಸ್ವಾಮಿ ಅವರು ಒಂದು ಸರ್ವಸ್ಪರ್ಶಿಯಾಗಿರುವಂಥ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ನಮ್ಮ ಜೊತೆ ಮಾತಾಡಿದ್ದಾರೆ. ಸ್ತ್ರೀಯರಿಗೆಲ್ಲ ಪರೋಕ್ಷವಾಗಿ ಒಂದು ಕರೆ ಕೊಟ್ಟಿದ್ದಾರೆ. ಲಕ್ಷ್ಮೀ ಸರಸ್ವತಿಯವರನ್ನ ಪೂಜೆ ಮಾಡೋದ್ರ ಜೊತೆಗೆ ದುರ್ಗಿ ಕಾಳೆಯನ್ನ ಪೂಜೆ ಮಾಡಿ ನೀವು ಆ ಪ್ರೇರಣೆಯನ್ನು ಪಡೀರಿ ಅಂತ ಹೇಳ್ತಾ ಮುಂದೆ ಒಂದು ಸನ್ಮಾನ ಕಾರ್ಯಕ್ರಮ ಇದೆ, ಪ್ರತಿಭಾ ಪುರಸ್ಕಾರ. ಧನುಷ್ ಪಿ ಇವರು 30 ನಿಮಿಷ ಕಂಟಿನ್ಯೂಸ್ ಆಗಿ ಕರಾಟೆ ಟೆಕ್ನಿಕ್ಸ್ನ ಚೆನ್ನೈಯಲ್ಲಿ ಮಾಡಿ 19 ವರ್ಷದ ವರ್ಗದಲ್ಲಿ ಗಿನ್ನೆಸ್ ರೆಕಾರ್ಡ್ ಮಾಡಿದ್ದಾರೆ ಇವರು. ಹಾಗೆ ನ್ಯಾಷನಲ್ ಅಲ್ಲಿ ಸ್ಟೇಟಲ್ಲೆಲ್ಲ ಕೂಡ ಭಾಗವಹಿಸಿ ಅವಾರ್ಡ್ಗಳನ್ನು ತಗೊಂಡಿದ್ದಾರೆ. ಕರಾಟೆ ತರಗತಿಗಳನ್ನು ಮಕ್ಕಳಿಗೆ ನಡೆಸ್ತಾ ಇದ್ದಾರೆ ಇವರು. ಈ ಪ್ರತಿಭೆಗೊಂದು ನಮ್ಮ ಪುರಸ್ಕಾರ ಹಾಗೂ ಅಭಿನಂದನೆಗಳು. ಈಗ ಅಧ್ಯಕ್ಷರ ಹಿತನುಡಿ ಶ್ರೀಯುತ ಪುಟ್ಟಸ್ವಾಮಿ ಅವರಿಂದ. ಯಾರು ಎದ್ದು ಹೋಗಬಾರ್ದು, ಪ್ರಸಾದ ಸ್ವೀಕಾರ ಇದೆ. ಹಾಗೆ ರಾಷ್ಟ್ರಗೀತೆ ಇದೆ, ರಾಷ್ಟ್ರಗೀತೆಯನ್ನು ಮುಗಿಸಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗ್ಬೇಕು. ಮಹಿಳೆಯರು ದಯವಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಕೂರ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ವೇದಿಕೆಯಲ್ಲಿ ಉಪಸ್ಥಿತರಾಗಿರುವಂಥ ಸನ್ಮಾನ್ಯ ಪೂಜ್ಯ ಸ್ವಾಮೀಜಿಯವರೇ ಹಾಗೂ ಗೌರವಾನ್ವಿತ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವಂಥ ಗಣ್ಯರೇ ಮತ್ತು ಮುಂಭಾಗದಲ್ಲಿರುವಂಥ ಯುವಕ ಯುವತಿಯರೇ, ಮಕ್ಕಳೇ ಮತ್ತು ಸರ್ವ ಜನಾಂಗದವರೇ, ಇವತ್ತಿನ ನಮ್ಮ ಹಿಂದೂ ಸಮಾಜೋತ್ಸವದ ಮುಖ್ಯ ಉದ್ದೇಶ ನಮ್ಮ ಸಮಾಜವನ್ನು ಬೆಳೆಸಬೇಕು. ಹಿಂದೂ ಸಮಾಜ ಅಂದ್ರೇನು ಅನ್ನೋದೆಲ್ಲನೂ ಸವಿಸ್ತರವಾಗಿ ನಮ್ಮ ಪೂಜ್ಯ ಸ್ವಾಮೀಜಿಯವರು ಮತ್ತು ನಾರಾಯಣ ಸ್ವಾಮಿಯವರು ಸವಿಸ್ತರವಾಗಿ ತಿಳಿಸಿದ್ದಾರೆ. ಇದರ ಮುಖ್ಯ ಒಂದು ನಾನು ಸಣ್ಣದಾಗಿ ಹೇಳಿದೆ, ಒಂದು ಕುಟುಂಬದಿಂದ ಬೆಳಿಬೇಕು. ಕುಟುಂಬದಲ್ಲಿ ಬೆಳೆದಾಗ ಅದು ಬೆಳೀತಾ ಪ್ರೀತಿ, ವಿಶ್ವಾಸ, ಪರಸ್ಪರ ವಿನಿಮಯ, ಸೌಹಾರ್ದದಿಂದ ಬೆಳೆದಾಗ ಅದು ಅವಿಭಕ್ತ ಕುಟುಂಬವಾಗಿ ಬೆಳೆದು ಒಂದು ಹಳ್ಳಿ, ಪಟ್ಟಣ, ನಗರ ಹಾಗೂ ರಾಜ್ಯಗಳಾಗಿ ರಾಷ್ಟ್ರವಾಗಿ ಬೆಳೆಯೋಕ್ಕೆ ಸಾಧ್ಯತೆ. ಇದಕ್ಕೆಲ್ಲ ಉದ್ದೇಶ ಏನಪ್ಪ ಅಂದರೆ ಮೊದಲು ಹಿಂದುತ್ವ ಬೆಳಿಬೇಕು. ಅದರಿಂದ ಬೆಳೆದಾಗ ಮಾತ್ರ ಪ್ರೀತಿ ವಿಶ್ವಾಸ ಬೆಳೆದ್ರೆ, ಕುಟುಂಬ ಬೆಳೆದಾಗ ಇಡೀ ಸಮಾಜ ಬೆಳೀತದೆ. ಈ ಸಮಾಜ ಬೆಳಿಬೇಕಾದ್ರೆ ಹಿಂದುತ್ವ ಒಂದು ಉಳಿಬೇಕಾದ್ರೆ ನಮ್ಮ ಹಿಂದುತ್ವನ ಒಂದು ಸಮಾಜ ಬೆಳೆಸಿ ನಾವು ಕಾಪಾಡಬೇಕಾಯ್ತೆ. ಹೀಗೆ ನಾವು ಮಾಡಿದಾಗ ಮಾತ್ರ ನಾವು ಮುಂದುವರಿಯೋಕ್ಕಾಗ್ತದೆ. ಯಾಕಂದರೆ ಇವತ್ತು ಭಾಳ ಒಂದು ಹಿಂದುಳಿದ ಸ್ಥಿತಿಯಲ್ಲಿತ್ತು ಭಾರತ. ಇವತ್ತು ನಾವು 3ನೇ ಸ್ಥಾನದಲ್ಲಿದ್ದೀವಿ. ಪ್ರತಿಯೊಂದು ಭಾಗದಲ್ಲೂ ಇಲ್ಲ ಅಂತಲ್ಲ, ಇಡೀ ಪ್ರಪಂಚ ನಮ್ಮ ರಾಷ್ಟ್ರವನ್ನು ನೋಡ್ತಾ ಇದೆ. ಹೀಗೆ ಈ ಬೆಳಿಬೇಕಾದ ಕಾರಣ ಏನಪ್ಪ ಅಂದ್ರೆ ನಮ್ಮಲ್ಲಿ ಹಿಂದುತ್ವ ಬೆಳಿಬೇಕಾದ್ರೆ ಕುಟುಂಬದಿಂದ ಬೆಳೆಸಿ ಮಕ್ಕಳಿಗೆ ಪ್ರೀತಿ, ಪ್ರೇಮ, ಸೌಹಾರ್ದತೆ ಇತ್ಯಾದಿ ಬೆಳೆಸುವಂಥ ರೂಢಿಸಿಕೊಳ್ಬೇಕಂತ ನನ್ನ ಒಂದು ಹಿತನುಡಿಯನ್ನು ಹೇಳ್ತಾ ನನ್ನ 2 ನುಡಿಯನ್ನು ಚಿಕ್ಕದಾಗಿ ಮುಗಿಸ್ತಾ ಇದ್ದೀನಿ. ವಂದನೆಗಳು. ಅಧ್ಯಕ್ಷರು ಬಹಳ ಚಿಕ್ಕದಾಗಿ ನಮ್ಮೊಂದಿಗೆ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಈಗ ವಂದನಾ ಅರ್ಪಣೆ ಶ್ರೀ ಮುರಳೀಧರ್ ಭಟ್ ಅವರು ನಮ್ಮ ಹಿಂದೂ ಸಾಮ್ರಾಜ್ಯೋತ್ಸವದ ಸಮಿತಿಯ ಅಧ್ಯಕ್ಷರು. ಇದಾದ ನಂತರ ರಾಷ್ಟ್ರಗೀತೆ ಇರುತ್ತೆ. ಎಲ್ಲರೂ ಎದ್ದು ನಿಂತ್ಕೊಂಡು ರಾಷ್ಟ್ರಗೀತೆಯನ್ನು ಹೇಳೋಣ. ನಮಸ್ಕಾರ. ಇಂದಿನ ಈ ಹಿಂದೂ ಸಮಾಜೋತ್ಸವದಲ್ಲಿ ತಮ್ಮ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ರಾಮಕೃಷ್ಣ ಮಠದ ಪರಮ ಪೂಜ್ಯ ಶ್ರೀ ಯುಕ್ತೇಶಾನಂದ ಸ್ವಾಮೀಜಿಯವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀಯುತ ಪುಟ್ಟಸ್ವಾಮಿಯವರಿಗೂ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಹಿಂದೂ ಸಮಾಜೋತ್ಸವದಲ್ಲಿ ನಮಗೆ ಇದನ್ನು ವಿಜೃಂಭಣೆಯನ್ನು ಆಚರಿಸಲು ಸಹಕರಿಸಿ ಮಾರ್ಗದರ್ಶನ ನೀಡಿದ ಶ್ರೀಯುತ ನಮ್ಮವರೇ ಆದ ಶ್ರೀಯುತ ಚಂದ್ರಶೇಖರ್ ಅವರಿಗೂ ಹಾಗೂ ಇಂದಿನ ಮುಖ್ಯ ಭಾಷಣವನ್ನು ಮಾಡಿ ನಮ್ಮನ್ನೆಲ್ಲ
ಎಚ್ಚರಿಸುವ ಹಾಗೂ ಬಡಿದೆಬ್ಬಿಸುವ ಕಾರ್ಯವನ್ನು ನಮಗೆ ವಹಿಸಿಕೊಟ್ಟ ಇಂದಿನ ನಮ್ಮವರೇ ಆದ ಶ್ರೀಯುತ ನಾರಾಯಣ ಸ್ವಾಮಿ ಅವರಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ಹಾಗೂ ಈ ಹಿಂದೂ ಸಮಾಜೋತ್ಸವ ಖಾಲಿ ಒಂದು ಕಾರ್ಯಕ್ರಮವಾಗದೆ ಒಂದು ಉತ್ಸವವಾಗಿ ಮಾಡಿದ ಇಲ್ಲಿ ನೆರೆದಿರುವ ಎಲ್ಲ ಹಿರಿಯ ಬಂಧುಗಳಿಗೂ ಮಾತೆಯರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು, ವಂದನೆಗಳು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತೆರೆ ಮರೆಯಲ್ಲಿ ನಮ್ಮ ಹಿಂದೆ ಸಹಕರಿಸಿದ ಎಲ್ಲ ಬಂಧು ಬಾಂಧವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಹಾಗೂ ನಮಗೆ ಧ್ವನಿವರ್ಧಕ, ದೀಪಾಲಂಕಾರ, ವಾಹನ ವ್ಯವಸ್ಥೆ ಹಾಗೂ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಟ್ಟ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಈ ಕಾರ್ಯಕ್ರಮದಲ್ಲಿ ತಮ್ಮ ತನ್ನು ಮನ ಧನದಿಂದ ನಮ್ಮ ಜೊತೆಗಿದ್ದ ಎಲ್ಲರಿಗೂ ಅಭಿನಂದನೆಗಳು. ನಮ್ಮ ಈ ಶೋಭಯಾತ್ರೆ ಹಾಗೂ ಸಭಾ ಕಾರ್ಯಕ್ರಮದಲ್ಲಿ ನಮಗೆ ರಕ್ಷಣೆಯನ್ನು ಒದಗಿಸಿಕೊಟ್ಟ ಈ ನಮ್ಮ ದೇಶದ ಆರಕ್ಷಕರಿಗೂ ಹೃತ್ಪೂರ್ವಕ ಅಭಿನಂದನೆಗಳು, ವಂದನೆಗಳು. ಈ ಕಾರ್ಯಕ್ರಮದ ಅಂತಿಮ ಹಂತದ ವಂದನಾರ್ಪಣೆಯನ್ನು ಮುಗಿಸಿಕೊಟ್ಟಂತ ಶ್ರೀಯುತ ಮುರಳೀಧರ್ ಭಟ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ರಾಷ್ಟ್ರಗೀತೆ ಆದಮೇಲೆ ಪ್ರಸಾದ ವಿತರಣೆ ಇರುತ್ತೆ, ಎಲ್ಲರೂ ಸ್ವೀಕಾರ ಮಾಡಿ ಹೋಗಬೇಕು. ಈಗ ರಾಷ್ಟ್ರಗೀತೆ, ಎಲ್ಲರೂ ಎದ್ದು ನಿಂತ್ಕೊಳ್ಳಿ. बोलो भारत माता की वंदे वंदे जनगण मन अधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल वंगा विंध्य हिमाचल यमुना गंगा उच्चल जलधि तरंगा तव शुभ नामे जाये तव शुभ आशीष माहे गाये तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे। बोलो भारत माता की, बोलो भारत माता की, सनातन हिंदू धर्म की, सनातन हिंदू धर्म की ವಂದೇ ವಂದೇ. ಇಲ್ಲಿಗೆ ಕಾರ್ಯಕ್ರಮ ಮುಗಿದಿದೆ. ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ